ಗುರುಗಳ ಬಳಿಗಾರ ಹೋಗಿ ಬಾಂಧವರಿ. ಧನ್ಯವಾದ. ಕಾರ್ಯಕ್ರಮ ಕೇವಲ ಒಂದು ಸ್ನೇಹ ಸಮ್ಮಿಲನವಲ್ಲ, ಇದು ನಮ್ಮ ಶಾಲಾ ದಿನಗಳ ಸುವರ್ಣ ನೆನಪುಗಳನ್ನು ಮೆಲುಕು ಹಾಕುವ, ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಾಗೂ 4 ದಶಕಗಳ ನಂತರವೂ ಉಳಿದಿರುವ ಸ್ನೇಹವನ್ನು ಸಂಭ್ರಮಿಸುವ ಒಂದು ಅಮೂಲ್ಯ ಕ್ಷಣವಾಗಿದೆ. 42 years apart, your laughter sounds exactly the same. We lost each other's track for 44 years, not of each other's hearts. From primary school desks to a lifetime of memories, for 4 decades later, our friendship survived all the seasons. We shared our first pencils, now we share our life stories. ಕಾರ್ಯಕ್ರಮವನ್ನು ಸ್ವಾಗತ ಗೀತೆಯೊಂದಿಗೆ ಆರಂಭಿಸೋಣ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶರಣಾರ್ಥಿ ಶರಣು ಶರಣಾರ್ಥಿ. ಎನ್ನ ಅಂಗದ ಕಲೆಯು ನೀನೆ, ಎನ್ನ ಭಾವದ ಬೆಲೆಯು ನೀನೆ. ಎನ್ನ ಅಂಗದ ಕಲೆಯು ನೀನೆ, ಎನ್ನ ಭಾವದ ಬೆಲೆಯು ನೀನೆ. ಎನ್ನ ಜೀವನ ಸೆಲೆಯು ನೀನೆ, ಎನ್ನ ಜೀವನ ಸೆಲೆಯು ನೀನೆ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಎನ್ನ ಮನದ ಮದವ ಕೆಡಿಸು, ಎನ್ನ ಕಾಯದ ತಮವ ತೊಲಗಿ. ಎನ್ನ ಮನದ ಮದವ ಕೆಡಿಸು, ಶರಣಾರ್ಥಿ ಶರಣು 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 ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಶೇಷನ್ ಪಾಟೀಲ್ ಅವರಿಗೆ ಧನ್ಯವಾದ. ಹಲೋ, ಈಗ 1982 ನಾವೆಲ್ಲ ಡಿಸ್ಪರ್ಸ್ ಆಗಿವಿ. ಆಲ್ಮೋಸ್ಟ್ ಇವಾಗ ಒಂದು 90% ಮಂದಿ ಡಿಸ್ಪರ್ಸ್ ಆಗಿದೆ. ಒಂದಿಷ್ಟು ಮಂದಿ PUC ಕಲ್ತೀರಿ. ಬಟ್ 82 ನಂತರ ಏನು ಹೋಗಿವಿ ಎಲ್ಲ ಇವತ್ತು ಕೂಡೈತಿ. ಅದಕ್ಕೆ ನನಗೆ ಇದೊಂದು ಭಾರಿ ಸಂತೋಷದ ಕ್ಷಣ ಆಗ್ತೈತೆ. ಅಷ್ಟೇ ಅಲ್ಲ, ನಮ್ಮ ಎಲ್ಲ ಇವರು ನಮ್ಮ ನೀರಜ್ ಸರ್ಜನ್ ಅಂತ ಸಂಜೀವ್ ಕುಲಕರ್ಣಿ ಅವರು, ಡಾಕ್ಟರ್ ಪ್ರಮೋದ್ ಗಟ್ಟಿ ಅವರು, ನಮ್ಮ ಅಭಿನಂದನ್ ಬಾಗಿ ಅವರು ಬಾಂಬೆ ಅಂತ ಸಿಟಿ ಒಳಗೆ ಲೆಕ್ಚರ್ ಆಗುವಂಥ ಮಟ್ಟಿಗೆ ಇವರು ಕಲಿಸಿಕೊಟ್ಟಾರ. ಅದೆಲ್ಲ ಕಲ್ತೀವಿ. ಎಷ್ಟೋ ಮಂದಿ ಇಲ್ಲಿ ಅಗ್ರಿಕಲ್ಚರಿಸ್ಟ್ ಇದ್ದಾರೆ ಮತ್ತು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಇವರೆಲ್ಲರಿಗೂ ಈ ಒಂದು ನನ್ನ ತುಂಬ ಹೃದಯದಿಂದ ನೀವೆಲ್ಲ ಏನು ದೂರಿಂದ ಬಂದಿರಿ. ಚೈನಿಯವರು ಸಾಧಾರಣ 2 ದಿವಸ ಜರ್ನಿ ಮಾಡಿ ಬಂದಾರೆ ಗುಜರಾತಿಂದ. ಯಾಕಂದರೆ ನಿಮ್ಮೆಲ್ಲ ಭೇಟಿ ಆಗುತ್ತಲಾಗಿ. ಅದೇ ರೀತಿ PB ಕುಲಕರ್ಣಿ ಬೆಂಗಳೂರಿಂದ ಬಂದಾರೆ, ಮೀರಾ ಅವರು ಬೆಂಗಳೂರಿಂದ ಬಂದಾರೆ. ಸಾಕಷ್ಟು ದೂರಿಂದ ಎಲ್ಲರೂ ಬಂದಾರೆ. ಅಂದರೆ ಅವ್ರು ಮುಂದೆ ತ್ರಾಸ ತೊಗೊಂಡು ಬೆಳಗಾವಿಯಿಂದ ಬಂದಾರೆ. ನಾವೇನು ಇಲ್ಲೇ ಇದ್ದೀವಿ, ನಿಮಗೆಲ್ಲ ಸಹಕಾರ ಮಾಡಲಿಕ್ಕೆ, ನಿಮಗೆಲ್ಲ ಅನುಕೂಲ ಮಾಡಲಿಕ್ಕೆ ತಯಾರಿದ್ದೀವಿ. ಇವತ್ತು ಎಲ್ಲ ಬೆಳಗ್ಗೆ ಶ್ರೀಶೈಲ ಒಬ್ಬನೇ ಹೋಗಿ ಹೇಳೋಣ. ಅವ್ರ ಮಾತಿಗೆ ಎಲ್ಲ ಬೆಲೆ ಕೊಟ್ಟು ನಮ್ಮೆಲ್ಲ ಕೆಲಸಗಳ ಕಾರ್ಯಗಳು ಒಂದೇ ಮಾತಿಗೆ ನಮ್ಮ ಕಡೆಗೆ ಹೋಗೊಟ್ಟು ನೀವೆಲ್ಲ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ, ನಾವಿನ್ನ ಮುಂದೆ ಬರಲಿ ಅಂತೇಳಿ ಅಪೇಕ್ಷೆಯಿಂದ ಅವರೆಲ್ಲ ಬಂದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಮತ್ತು ಆಧಾರದ ಸ್ವಾಗತ ಕೊಡ್ತೀನಿ. ನಮ್ಮ ಸಿದ್ಧಾಂತ ಅವರು ಪುಣೆಯಿಂದ ಬಂದಾರೆ. ಅವ್ರಿಗೆ ಹೇಳಿಲ್ಲ, ಅದಕ್ಕೆ ಅವ್ರಿಗೆ ಇನ್ನೊಂದು ಎಲ್ಲರ ಪರವಾಗಿ ಸ್ವಾಗತ ಮಾಡ್ತೀನಿ. ಚಪ್ಪಾಳೆ. ಭಾವನೆ ಮತ್ತು ನಿರಂತರತೆಯ ಸಂಕೇತವಾಗಿದೆ. ನಮ್ಮ ಸ್ನೇಹವು ಇದೇ ರೀತಿ ಇಷ್ಟು ವರ್ಷಗಳಿಂದ ಬೆಳೆದು ಬಂದಿದೆ. ಈಗ ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಲು ನಮ್ಮ ಗಣ್ಯರು ಹಾಗೂ ಗುರುಗಳನ್ನು ಆಹ್ವಾನಿಸುತ್ತೇನೆ.
ಇವತ್ತು ಸ್ವಾಗತ ಭಾಷಣದಲ್ಲಿ ರಘುತ್ತಮ ಕಟ್ಟಿಯವರು ಹೇಳಿದ್ರಿಂದ ಇದು ಒಂದು ಬಹಳ ಒಳ್ಳೆಯ ಒಂದು ದಿನ. ಗೆಳೆತನ ಅನ್ನೋ ವಿಷಯ ಏನಿದೆ ಅನ್ನೋದು ಯಾವಾಗಲೂ ಒಂದು ಚಿರದಿನ ಉಳಿಯುವಂಥ ಒಂದು ವಿಷಯ. ಅದು ಚಿಕ್ಕಂದಿನಿಂದ ಅಂದರೆ 5ರಿಂದ 10ನೇ ತರಗತಿಗಳು ಓದಿರುವಂಥ ದಿವಸ ಅಲ್ರಿ, 1ನೇ ತರಗತಿ 5ನೇ ತರಗತಿ ಓದಿರುವಂಥ ದಿವಸ ಅಲ್ರಿ, ಅದು ಎಂದೂ ಜೀವನದೊಳಗೆ ಬರಲಿಕ್ಕೆ ಸಿಕ್ಕಿಲ್ಲ. ಸ್ನೇಹ ಅಂದರೆ ಏನಪ್ಪ ಅಂದ್ರೆ ಮಹಾಭಾರತದೊಳಗೆ ದುರ್ಯೋಧನ ಕರ್ಣ ಸ್ನೇಹವನ್ನು ನೋಡಿದ್ರೆ ಕಲಿಬೇಕಂತಂದ್ರೆ ಯಾವಾಗಲೂ ಒಂದು ಸತಿ ಕರ್ಣ ಯುದ್ಧವನ್ನು ಆಡ್ತಿರ್ಬೇಕಾದ್ರೆ ಅವನನ್ನು ಯಾವುದೋ ಒಂದು ವಿಷಯಕ್ಕೆ ಅವನ ಕುಲವನ್ನು ನೋಡಿ ಹೇಳ್ತಾನೆ. ಹೇಳಿದ ಕೂಡಲೇ ದುರ್ಯೋಧನ ಏನು ಮಾಡ್ತಾನೆ, ಅವನಿಗೆ ಅಂಗ ಅಂತನ್ನುವಂಥ ರಾಜ್ಯವನ್ನು ಕೊಟ್ಟು ಅದು ಪಟ್ಟಾಭಿಷೇಕ ಮಾಡಿ ರಾಜನ ಮಾಡ್ತಾನೆ. ಆವಾಗ ದುರ್ಯೋಧನ ಹೇಳ್ತಾನೆ, ಶೌರ್ಯಕ್ಕೆ ಕುಲ ಬೇಡ, ಸಾಮರ್ಥ್ಯಕ್ಕೆ ಜನ್ಮ ಬೇಡ ಅಂತ. ಅಂದರೆ ಗೆಳೆತನಕ್ಕೆ ಏನು ಮಹತ್ವ ಇದೆ ಅನ್ನೋದನ್ನು ಮಹಾಭಾರತ ಕಾಲದಲ್ಲೇ ಸಾರಿ ಹೇಳಿಬಿಟ್ಟಿದ್ದಾರೆ. ಅದೇ ರೀತಿ ಆ ನಂತರ ಕರ್ಣ ಪೂರ್ತಿ ತನ್ನ ಮಹಾಭಾರತದ ಯುದ್ಧ ಪೂರ್ತಿ ಮುಗಿಯುವವರೆಗೂ ದುರ್ಯೋಧನ ಅವನ ವಿದ್ಯಮಾನಗಳು ಸರಿ ಇಲ್ಲದೆ ಇದ್ದು ಸಹಿತ ತನ್ನ ಸರಿಯಾದ ಸ್ನೇಹನ ಅವನ ಜೊತೆ ಸಹಕರಿಸ್ತಾರೆ. ಈ ರೀತಿ ಸ್ನೇಹಕ್ಕೆ ಬಹಳ ಅಂದರೆ ಬಹಳ ದೊಡ್ಡ ಬೆಲೆ ಇದೆ. ಆ ಬೆಲೆಗೆ ಹೋಗ್ಕೊಟ್ಟು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಇದು ನಿಜಕ್ಕೂ ನಮ್ಮ ಒಂದು ಜೀವನದ ಅವಸ್ಮರಣೀಯ ಘಟನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೀವನದಲ್ಲಿ ಹಲವಾರು ಜನರು ಕೆಲವೊಂದ್ಸತಿ ಭೇಟಿ ಆಗ್ತಾರೆ, ಕೆಲವೊಂದ್ಸಲ ಪರಿಚಯ ಆಗ್ತಾರೆ, ಕೆಲವೊಂದ್ಸಲ ಸಂಬಂಧಗಳಾಗಿ ಉಳಿತಾರೆ. ಆದರೆ ಶಾಲಾ ದಿನಗಳಲ್ಲಿ ಸಿಕ್ಕ ಸ್ನೇಹಿತರು ಮಾತ್ರ ಜೀವನ ಪೂರ್ತಿ ನೆನಪಿನಲ್ಲಿರ್ತಾರೆ. ಕಾಲ ಬದಲಾಗಬಹುದು, ಮುಖಗಳು ಬದಲಾಗಬಹುದು, ಜವಾಬ್ದಾರಿ ಹೆಚ್ಚಾಗಬಹುದು, ಆದರೆ ನಿಜವಾದ ಗೆಳೆತನ ಎಂದೂ ಹಳೆಯದಾಗುವುದು. ಇಂದು ನಾವು ಮತ್ತೆ ಒಂದಾಗಿ ಕೂತಿರುವುದು ಕೇವಲ ಒಂದು ಸಮ್ಮೇಳನವಲ್ಲ, ಇದು ನಮ್ಮ ಬಾಲ್ಯದ ನಗುವಿನ ಪುನರ್ಮಿಲನ, ನಮ್ಮ ನೆನಪುಗಳ ಹಬ್ಬ, ನಮ್ಮ ಹೃದಯಗಳ ಸಂಭ್ರಮ. ಈ ಗೆಳೆತನ ಹೀಗೆ ಉಳಿಯಬೇಕು. ಯಾವಾಗ ನಾವು ಕಲಿತಿದ್ದೀವಿ ಆವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ. ಆದರೂ ಆ ಗೆಳೆತನದ ಬಾಂಧವ್ಯ ಅಥವಾ ಗೆಳೆತನದ ಒಂದು ಆಳ ಅತಿ ಉತ್ತಮವಾಗಿತ್ತು ಅಂತ ನಾನು ಹೇಳಿಕೊಳ್ತೀನಿ. ನಾವು ಯಾವಾಗಲೂ ಸಹ ಈ ಗೆಳೆತನದ ನೆನಪಿನಲ್ಲಿ ನೋಡಿದ್ರೆ ಹೆಚ್ಚಾಗಿ ಜೀವನದೊಳಗೆ ತೊಂದರೆ ಅನುಭವಿಸಿದಾಗ ಗೆಳೆತನ ಅನ್ನೋ ವಿಷಯನೇ ನಮಗೆ ಫ್ಯಾಮಿಲಿಗಿಂತ ಹೆಚ್ಚಿಗೆ ಸಾಥ್ ಕೊಡೋದನ್ನು ನಾನು ಹೇಳ್ಬೋದು. ಎಲ್ಲರಿಗೂ ಅವರೇ ಪರ್ಸೆಪ್ಷನ್ ಇರಬಹುದು, ಆದರೆ ನನಗೆ ತಿಳಿದ ಮಟ್ಟಿಗೆ ಮನುಷ್ಯ ಗೆಳೆತನ ಅಥವಾ ಗೆಳೆಯರ ಮುಂದೆ ಎಷ್ಟು ಓಪನ್ ಅಪ್ ಆಗ್ತಾನೆ ಅಷ್ಟು ಫ್ಯಾಮಿಲಿ ಮುಂದೆ ಓಪನ್ ಅಪ್ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಶಾಲಾ ದಿನಗಳಲ್ಲಿ ನಮ್ಮಲ್ಲಿ ಹಣ ಇಲ್ಲದೆ ಇರಬಹುದು, ಆದರೆ ಆ ಸಂಬಂಧ, ಆ ಪ್ರೀತಿ, ವಿಶ್ವಾಸ ಏನೈತಿಲ್ಲ ಇವತ್ತಿಗೂ ಸಹಿತ ನಮ್ಮಲ್ಲಿ ಯಾವಾಗಲೂ ಶಾಶ್ವತವಾಗಿ ನೆನಪುಳಿತೀವಿ. 60 ವರ್ಷದ ಆಸುಪಾಸಿನಲ್ಲಿ ನೀವು ನಮಗೆಲ್ಲರಿಗೂ ಸಹಿತ ಹಳೆಯ ಎಲ್ಲ ವಿಷಯಗಳು ಪೂರ್ತಿ ನೆನಪದಾವೆ. ಯಾರು ಹೇಗಿದ್ರು, ಏನಿದ್ರು. ಈಗ ನಮ್ಮ ಮುಖನ ಬದಲಾಗೈತಿ, ನಮ್ಮ ಜವಾಬ್ದಾರಿ ಹೆಚ್ಚಿರೋದ್ರಿಂದ ನಮ್ಮ ನೋಡುವಂಥ ರೀತಿಯೂ ಬದಲಾಗೈತಿ. ಆದರೂ ಸಹಿತ ಗೆಳೆತನ ಅನ್ನೋದು ಏನೈತಿ ಬಹಳ ಒಂದು ಮಹತ್ವದ ವಿಷಯ ಐತಿ. ಈ ಗೆಳೆತನವನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು. ಇನ್ನು ಉಳಿದ ನಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನೋದು ಏನೈತಿ ಅದರೊಳಗೆ ಸಹಿತ ಈ ಗೆಳೆತ ಇದೇ ರೀತಿಯಾಗಿ ಮುಂದುವರಿತು ಹೋದರೆ ಅದರಂಥ ಆನಂದ ಬರಿತ ಕ್ಷಣ ಇನ್ನೊಂದಿಲ್ಲ. ಅದಕ್ಕೆ ಎಲ್ಲ ವಿಷಯಗಳಲ್ಲಿಯೂ ಗೆಳೆತನ ಶ್ರೇಷ್ಠ, ಅದನ್ನೆಲ್ಲರೂ ತಾವು ಮಾಡ್ಕೊಂಡ್ಬರ್ತಾರೆ ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಪ್ರಸ್ತಾವನೆ ಭಾಷಣ ಮಾಡಿದ ಉದಯ್ ಕುಮಾರ್ಗೆ ಕತ್ತಲೆಯಿಂದ ಕೂಡಲಾದ ನಮ್ಮನ್ನು ಜ್ಞಾನವೆಂಬ ದೀಪ ಜ್ವಾಲೆಯಿಂದ ಕಣ್ತರಿಸಿ ಪ್ರಪಂಚವನ್ನು ಪರಿಚಯಿಸಿದ ಗುರುವೆಂಬ ಮಹಾನ್ ಶಕ್ತಿಗೆ ನಮಸ್ಕಾರ. ಸನ್ಮಾನ ನಮ್ಮ ಭಾಗ್ಯ. ಗುರುಗಳ ಸನ್ಮಾನ ಕಾರ್ಯಕ್ರಮ
ನಾನು ಪ್ರಮೋದ್ ಕಟ್ಟಿ 1982ರಲ್ಲಿ 10ನೇ ತರಗತಿ ಪೂರ್ಣಗೊಳಿಸಿದ ನಂತರ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು SMSPU ಕಾಲೇಜಿನಲ್ಲಿ ಮುಗಿಸಿ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BSc ಪ್ರಾಣಿಶಾಸ್ತ್ರಗಳ ಪದವಿಯನ್ನು ಪಡೆದೆ. ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಇದ್ದ ಆಸಕ್ತಿಯಿಂದ MBBS ವ್ಯಾಸಂಗ ಮಾಡಿ 1994ರಲ್ಲಿ MBBS ಪದವಿಯನ್ನು ಪಡೆದ ನಂತರ ಅದೇ ವರ್ಷದಿಂದ ನಮ್ಮ ಪೂಜ್ಯ ತಂದೆಯವರಾದ ಡಾಕ್ಟರ್ GM ಕಟ್ಟಿಯವರು 1958ರಲ್ಲಿ ಸ್ಥಾಪಿಸಿದ ಕಟ್ಟಿ ಆಸ್ಪತ್ರೆ ಆಯಿತು. ಕೊಕ್ಕಟ್ಟೂರಿನಲ್ಲಿ ಸುಸಜ್ಜಿತ ಎಲ್ಲ ಫೇಸ್ 2 ಸೌಲಭ್ಯಗಳನ್ನು ಒಳಗೊಂಡ 30 ಹಾಸಿಗೆಯ ಆಸ್ಪತ್ರೆಯನ್ನು ನಡೆಸುತ್ತಿದ್ದೇನೆ. ಗ್ರಾಮೀಣ ಜನಸೇವೆಯ ಈ ಪವಿತ್ರ ವೃತ್ತಿಯಲ್ಲಿ ನೂತನ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಕಿರಿಯ ಮಗಳು ಚಿರಂಜೀವಿ ಕುಮಾರಿ ಭಾರ್ಗವಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು MBA ಪದವಿಯನ್ನು ಕೂಡ ಪಡೆದಿದ್ದಾಳೆ. ಡೆನ್ಸು ಎಂಬ MNCಯಲ್ಲಿ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಹೀಗೆ ಸಾಗುತ್ತಿದೆ. ನಮಸ್ಕಾರ. ಇಲ್ಲೇ ಆದ್ರೆ ಮದುವೆ ಆದಮೇಲೆ ಮೀರಾ ಚಿತ್ರಗಾರ ಅಂತಾಗಿದ್ದೀನಿ ನಾನು. ಬರೋದು ಅನ್ವಯಿಸಿಗತ್ತಿದ್ದೆ, ಹೆಂಗೆ ಬರೋದು ಏನು ಮಾಡೋದು ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಬಂದೆಲ್ಲ ಇಷ್ಟು ಬಂದಿದ್ದಿಲ್ಲ ಅಂದರೆ ಈ ಅನುಭವನ ತಪ್ಪಿಸ್ಕೊತಿದ್ದ ಅಂತ ನನಗೆ ಅನ್ನಿಸ್ಲಿಕ್ಕತ್ತದ. ಎಲ್ಲ ಗುರುಗಳ ಕೈಯಾಗಿ ನಾನು ಕಲ್ತಿದ್ದು, ಈ ಸ್ಕೂಲ್ ಒಳಗೆ ಕಲ್ತಿದ್ದು ಸಂಸ್ಕಾರ ವಿದ್ಯಾ ಎಲ್ಲ ನನ್ನ ಮಕ್ಕಳಿಗೆ ನಾ ಧಾರೆ ಎರ್ದೀನಿ ಅನ್ನೋದು ಹೆಮ್ಮೆ ಮತ್ತು ಖುಷಿ ನನಗದ. ಅದು ಮಾತ್ರ ಖರೆ. ನಮ್ಮ ಮನೆಯವರು ಸಿಂಡಿಕೇಟ್ ಬ್ಯಾಂಕ್ನಾಗ ಜಾಬ್ ಮಾಡ್ತಿದ್ರು. ಇಲ್ಲೇ ಅಥಣಿ ಒಳಗೆ ಇದ್ದರು. ಅಥಣಿ ಒಳಗೆ ನಮ್ಮದು ಮದುವೆ ಆಯ್ತು. ನನಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗ, ಇಬ್ಬರು ಮಕ್ಕಳು ಸಾಫ್ಟ್ವೇರ್ ಇದರಲ್ಲಿದ್ದಾರೆ. ನಾ ಬೆಂಗಳೂರೊಳಗೆ ಇರ್ತೀನಿ. ದೊಡ್ಡ ಮಗ ಕೌಶಿಕ್ ಅಂಥೇಳಿ, ಸಣ್ಣ ಮಗ ಸಮೀರ್ ಅಂಥೇಳಿ. ದೊಡ್ಡ ಮಗ ಕೌಶಿಕ ಕಾಗ್ನಿಜೆಂಟ್ ಕಂಪ್ನಿ ಒಳಗೆ ಜಾಬ್ ಮಾಡ್ತಾನೆ. ಸಣ್ಣವ ಸಮೀರ PWC ಅಂಥೇಳಿ ಇದ್ದಾನೆ, ಅದ್ರೊಳಗೆ ಬಿಸ್ನೆಸ್ ಅನಲಿಸ್ಟ್ ಅಂತೇಳಿ ಜಾಬ್ ಮಾಡ್ತಾನೆ. ನಮ್ಮದು ಸುಖಿ ಸಂಸಾರದ. ಈಗ ನಾ ಆರಾಮಿದ್ದೀನಿ. ಮತ್ತು ವಯಸ್ಸು ಪ್ರಮಾಣ ಸ್ವಲ್ಪ ಎಲ್ಲ ಅದು ರೋಗಗಳು ಬರ್ಲಿಕ್ಕತ್ತಾವ ಈಗ. ಆದರೆ ನಿಮ್ಗೆಲ್ಲ ನೋಡಿ ನನಗೆ ಹೋಗ್ತದೆ ಅನ್ನಿಸ್ಲಿಕ್ಕತ್ತದ. ಈಗ ಖುಷಿ ಭಾಳ ಆಗ್ತದ, ಮಾತು ಭಾಳ ಬರೋಲ್ಲು. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರಗಳು. ನನ್ನ ಹೆಸರು ಆಶಾ ಮೆಣಸಿ. ನಮ್ಮ ಮಕ್ಕಳು, ಮೊದಲನೆಯವಳು ಹೆಣ್ಣು ಮಗಳು ಅಶ್ವಿನಿ ಅಂತ, 2ನೇ ನಂಬರ್ ಮಗ ಅಕ್ಷಯ್, 3ನೇ ನಂಬರ್ ಶ್ರದ್ಧಾ. ಎಲ್ಲರೂ ಎಜುಕೇಷನ್ ಆಗೈತೆ ಎಲ್ಲರದು ಡಿಗ್ರಿ. ಅಥಣಿ ಒಳಗೆ ಇದ್ದಾಗ ಎಲ್ಲೂ ನಮ್ಗೆ ಭಾಳ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹುಕ್ಕೇರಿ, ಬೈಲಹೊಂಗಲ, ಹಿಡ್ಕಲ್ ಡ್ಯಾಮ ಎಲ್ಲ ಕಡೆ ಅದೇ ಕರೆ. ಈ ಥರ ಶಿಕ್ಷಣ ನನಗೆಲ್ಲೂ ಸಿಕ್ಕಿಲ್ಲ. ನಮ್ಮ ಸ್ಕೂಲ್ ನನಗೆ ಎಲ್ಲೂ ನನಗೆ ಅನಿಸೇ ಇಲ್ಲ. ಹಿಂಗಾಗಿ ಅಥಣಿದ ಬಹಳ ನನಗೆ ಈ ರೀತಿ ಗುರುಗಳಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ನಾನು. ನಮ್ಗೆ ಚಲೋ ಎಜುಕೇಷನ್ ಕೊಟ್ಟಾರ. ಅಥಣಿದ ನನಗೆ ಮೆಮ್ರೀಸ್ ಭಾಳ ಐತಿ. ಏನು ಹೇಳ್ಬೇಕಂತ ನೆನಪರವಾಗು. ಅಷ್ಟು ಖುಷಿ ಆಗೈತೆ ಎಲ್ಲರೂ ಸರ್ಗಳನ್ನ ಎಲ್ಲರನ್ನೂ ನೋಡಿ. ನಾ ಈಗ ಸುಖಿ 2 ಹುಡುಗರು ನನಗೆ, 2 ಮಕ್ಕಳ. ಒಬ್ಬ D.Pharm ಮೆಡಿಕಲ್ ಶಾಪ್ ತೆಗ್ದಾನ. ಸಣ್ಣವ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಯಾನ. ಒಂದು ಮದುವೆ ಆಗೈತಿ, ಸೊಸಿ ಬಂದಾಳ. ಮತ್ತು ಇನ್ನೊಬ್ಬನ ದಿನ ಇಲ್ಲ. ಅಗದಿ ಆರಾಮೈತಿ. ಆದ್ರೆ ಅಥಣಿ ಅಷ್ಟು ಎಂದು ಮರ್ಯಾದ ಊರಿದ ಅಥಣಿ ಅಂದ್ರೆ ನಮ್ಗೆ ಹಿಂಗಾಗಿ ಗೊತ್ತಿಲ್ಲ. ನನಗೆ ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಸಿಕ್ತು, ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಮಲ್ಲಿ. ಅಲ್ಲಿಂದ ನಾನು ಇಂಡಿಯನ್ ಏರ್ಫೋರ್ಸಿಗೆ ಹೋದೆ. ಅಲ್ಲಿ ನಾನು 37 ಇಯರ್ಸ್ ಸರ್ವಿಸ್ ಮಾಡಿ ಲಾಸ್ಟ್ ಮಂತು ನಾನು ರಿಟೈರ್ಡ್ ಆದೆ. ಸೊ ಇದೆಲ್ಲದಕ್ಕೂ ಕಾರಣ ನನ್ನ ಒಳ್ಳೆ ಶಿಕ್ಷಣ ಕೊಟ್ಟಂಥ ನನ್ನ ಗುರುಗಳು, ನನ್ನ ಎಲ್ಲ ಬಂಧು ಮಿತ್ರರು ಎಲ್ಲ ಸೇರಿ ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ.
ಸೊ ಅದಕ್ಕೆ ನಾನು ಧನ್ಯವಾದ. ನನಗೊಂದು ಮಗಳಿದ್ದಾಳೆ, 2 ಮೊಮ್ಮಕ್ಕಳಿದ್ದಾರೆ. ಸೊ ಮುದ್ದಾದ 2 ಮೊಮ್ಮಕ್ಕಳಿವೆ. ಸೊ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಸೊ ಅಥಣಿ ಶಿಕ್ಷಣ ಇದಕ್ಕೆಲ್ಲ ನನಗೆ ಅಥಣಿಯೇ ಕಾರಣ. ನಮ್ಮ ಜೆ ಹೈಸ್ಕೂಲು, ನಮ್ಮ SS ಗರ್ಲ್ಸ್ ಹೈಸ್ಕೂಲು, ಇದಕ್ಕೆಲ್ಲ ನಮ್ಗೆ ಒಳ್ಳೆ ಹೆಸರು, ನಾವೆಲ್ಲ ಒಳ್ಳೆ ಹೆಸರು ತರೋದಕ್ಕೆ ಸ್ಕೂಲು ಮತ್ತು ಗುರುಗಳೇ ಕಾರಣ. ಅಲ್ಲಿ ಕೆಲಸಕ್ಕಿದ್ದರ್ರಿ, ನಾವೆಲ್ಲ ಮಹಾರಾಷ್ಟ್ರದಾಗ ಅಡ್ಡಾಡಿದ್ದೀವಿ. ಒಬ್ಬ ಮಗ ಇದ್ದಾನ ನಿಖಿಲ್ ಅಂತ, ಅವನು ಸಾಫ್ಟ್ವೇರ್ ಇಂಜಿನಿಯರು, IBMನಲ್ಲಿ ಕೆಲಸ ಮಾಡ್ತಾನೆ ಬೆಂಗಳೂರಿಗೆ. ಸೊಸಿನೂ ಟಾಟಾ ಮೋಟರ್ಸ್ ಕಂಪ್ನಿಯಲ್ಲಿದ್ದಾಳೆ. ಇಬ್ಬರು ಬೆಂಗಳೂರಿಗೆ ಇರ್ತಾರೆ. ಒಬ್ಬ ಮೊಮ್ಮಗ ಹುಟ್ಟಾನ 4 ವರ್ಷದವ. ಎಲ್ಲ ಚೆನ್ನಾಗಿದ್ದೀವಿ. ಗುರುಗಳ ಸಂಸ್ಕಾರ, ಗುರುಗಳ ಆಶೀರ್ವಾದ. ಅಂದ್ರೆ ಸಂಜೆ ತನಕ ನಾನು 1982ರಲ್ಲಿ SSLC ಮುಗಿಸಿದೆ. ಮುಂದೆ PUC ಆರ್ಟ್ಸ್, ನಮ್ಮದು PUC ಆರ್ಟ್ಸ್ ಮುಗಿಸಿದೆ. ಆಮೇಲೆ BA ಏನೈತಿ SMS ಕಾಲೇಜಲ್ಲಿ ಮುಗಿಸಿದೆ. ಆಮೇಲೆ ಇಲ್ಲೇ ನಾವು ಅಥಣಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ. 1988ಕ್ಕೆ ಗ್ರ್ಯಾಜುಯೇಟ್ ಮುಗಿತು. 89ಕ್ಕೆ ಏನೈತೆ ZP ಆಫೀಸಲ್ಲಿ ಸೇರಿಕೊಂಡೆ. ಆಮೇಲೆ ಪೂರ್ತಿ ನನ್ನ ಸೇವೆ ಎಲ್ಲ ಇಲ್ಲೇ ಆಯಿತು. 36 ವರ್ಷ ಅಥಣಿ ಬಿಟ್ಟು ಎಲ್ಲಿ ಹೊರಗಡೆ ಹೋಗಲಿಲ್ಲ. ಈಗ ನೆಕ್ಸ್ಟ್ ಮಂತ್ ಜುಲೈಗೆ ನಂದು ರಿಟೈರ್ಮೆಂಟ್ ಇದೆ. ಆಮೇಲೆ ನನಗೆ 2 ಹೆಣ್ಮಕ್ಳು, ಒಬ್ಬಾಕಿ ದೊಡ್ಡಕ್ಕಿ ಶ್ರದ್ಧಾ, ಸಣ್ಣಕ್ಕಿ ಸ್ನೇಹ. ಆಮೇಲೆ ದೊಡ್ಡಕ್ಕಿ ಮ್ಯಾರೇಜ್ ಆಗಿದೆ, ಬೆಳಗಾವಿ ಕೊಟ್ಟಿದ್ದೀವಿ. ವಿನಾಯಕ್ ಅಂತ ನಮ್ಮ ಅಳಿಯ. ಇಬ್ಬರು ಅಳಿಯ ಮಗಳು ಪುಣಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಇಬ್ಬರು ಅಲ್ಲೇ ಇಂಜಿನಿಯರ್ಸ್ ಅದಾರ. ಸಣ್ಣಕ್ಕಿ ಸ್ನೇಹ ಏನೈತಿ ಬೆಂಗಳೂರಲ್ಲಿ ಇಂಜಿನಿಯರ್ ಅದಾರ. ನಮ್ಮ ಶ್ರೀಮತಿಯವರ ಹೆಸರು ಭಾರತಿ ಅಂತ, ಹೌಸ್ ವೈಫ್ ಅವರು, ಅವ್ರೇನು ಜಾಬ್ ಮಾಡೋಂಗಿಲ್ಲ. ನಾನು ಹವ್ಯಾಸ ಅಂದ್ರೆ ಹಾಡು ಹಾಡೋದು ಮತ್ತು ಯೋಗ ಟೀಚರ್. ಈಗ 10 ವರ್ಷಗಳಿಂದ ಯೋಗ ಕಲಿಸ್ತಾ ಇದ್ದೀನಿ. ಸುಮಾರು ಒಂದು 30-35 ಜನ ಎಲ್ಲ ಹೆಣ್ಮಕ್ಳು ಬರ್ತಾರೆ. ಹೆಣ್ಮಕ್ಳದ ಬ್ಯಾಚ್ ಐತೆ ನಮ್ಮದು. ಹೀಗಾಗಿ ಅವ್ರಿಗೂ ಕಲಿಸುವಂತ, ನಾನು ಕಲ್ಕೊಂತ ಸ್ವಸ್ಥ ಆರಾಮಾಗಿದ್ದೀನಿ ಸರ್. ಅಪ್ಪಾಸಾಹೇಬ್ ಬಾಗೆ. 12th ಆದಮೇಲೆ ನಾನು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸುರತ್ಕಲ್ನಲ್ಲಿ ಅಡ್ಮಿಷನ್ ತೊಗೊಂಡೆ. BE ಸಿವಿಲ್ ಮಾಡಿದ್ದೇನೆ. ನನಗೆ ಅಡ್ಮಿಷನ್ ತೊಗೊಂಡ್ಮೇಲೆ MBBS ಸೀಟು ಸಿಕ್ಕಿತ್ತು. ಆದರೆ ಐ ಹ್ಯಾಡ್ ಆಲ್ರೆಡಿ ಜಾಯಿಂಡ್ ಸುರತ್ಕಲ್, ಸೊ ಐ ಕಂಟಿನ್ಯೂಡ್ ಇನ್ ದ ಸೇಮ್ ಇನ್ಸ್ಟಿಟ್ಯೂಟ್. ಡಿಗ್ರಿ ಮುಗಿದ್ಮೇಲೆ IIT ಬಾಂಬೆನಲ್ಲಿ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ಆಮೇಲೆ ನಾನು ಸರ್ದಾರ್ ಪಟೇಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಅಂತ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಯ್ನ್ ಆಗಿದೆ. ಕಲಿಸ್ತಾ ನಾನು PhD IIT ಬಾಂಬೆನಲ್ಲಿ PhD ಮಾಡಿದ್ದೇನೆ. ಮತ್ತು ಓವರ್ ದ ಇಯರ್ಸು ಐ ವರ್ಕ್ಡ್ ಆ್ಯಸ್ ಹೆಡ್ ಆಫ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ನಂತರ ಐ ವರ್ಕ್ಡ್ ಆ್ಯಸ್ ಹೆಡ್ ಆಫ್ ಫಸ್ಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಆಫ್ಟರ್ ದಟ್ ದೇ ಆಫರ್ಡ್ ಮೀ ಹೆಡ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಬಟ್ ಐ ರಿಕ್ವೆಸ್ಟೆಡ್ ಹಿಮ್ ನಾಟ್ ಟು ಗಿವ್ ಮಿ ದಿಸ್ ಥಿಂಗ್ ಬಿಕಾಸ್ ಮೈ ಮದರ್ ವಾಸ್ she suffered stroke, so I was busy in her treatment. ನನ್ನ ಧರ್ಮಪತ್ನಿ ಹೆಸರು ಡಾಕ್ಟರ್ ಲೀಲಾವತಿ ಬಾಗೆ. ಅವಳು ಬಾಬಾ ಆರ್ಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ಮೆಡಿಕಲ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ದಾಳೆ. ನಾವು ಪ್ರೆಸೆಂಟ್ಲಿ ಸಿ ಇಸ್ ವರ್ಕಿಂಗ್ ಆಸ್ ಮೆಡಿಕಲ್ ಇನ್ಚಾರ್ಜ್ ಆಫ್ ಘಾಟ್ಕೊಪ್ಪಲ್ ಡಿಸ್ಪೆನ್ಸರಿ. ನಾವು ಇನ್ ಜೂನ್ ಎಂಡ್ ಹರ್ ಸೀನಿಯರ್ ಈಸ್ ರಿಟೈರಿಂಗ್. ಶಿ ಈಸ್ ಆಫರ್ಡ್ ಓವರ್ ಆಲ್ ಇನ್ಚಾರ್ಜ್ ಆಫ್ ಆಲ್ ಡಿಸ್ಪೆನ್ಸರೀಸ್ ಇನ್ BIRC. ನನಗೆ ಒಬ್ಬ ಮಗ ಇದ್ದಾನೆ, ಆರ್ಯನ್ ಬಾಗೆ. ಅವನು ಈಗ 3rd year 6th semester ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾನೆ. ಯು ವಿಲ್ ಬಿ ಎಂಟ್ರಿಂಗ್ ಇನ್ ದ ಫೈನಲ್ ಇಯರ್, 7th semester ಕಂಪ್ಯೂಟರ್ ಇಂಜಿನಿಯರಿಂಗ್ ಫ್ರಮ್ KJ Somaiya College of Engineering. That's all. Thank you. And thank the organizers. ಆ್ಯಕ್ಚುಲಿ ನಾನು ಪೂರ್ಣ ಮರ್ತಿದ್ದೆ, ಇದು ಅಥಣಿ ಎಲ್ಲ ಸ್ಕೂಲ್ ಎಲ್ಲ ಮರೆತು ಹೋಗಿದ್ದೆ. ಸೊ ದೇ ಬ್ರಾಟ್ ಮೀ ಇನ್ ಟು ದ ಲೂಪ್. ಶ್ರೀಶೈಲ್ ಪಾಟೀಲ್ ಇಸ್ ದ ಮೇನ್, ಆ್ಯಂಡ್ ರಘು ಕಟ್ಟಿ, ಉದಯಗುಂಡ, ಪ್ರಮೋದ್ ಕಟ್ಟಿ. ಸೊ ಐ ಆಮ್ ವೆರಿ, ಅಂದರೆ ತುಂಬ ಒಳ್ಳೇದು ಅನಿಸ್ತಾ ಇದೆ ಎಲ್ಲ ಟೀಚರ್ನು ಭೇಟಿಯಾಗಿ. ಮತ್ತು ಕೆಲವು ಟೀಚರ್ಗೆ ನನಗೆ ಭೇಟಿಯಾಗಬೇಕಿತ್ತು, ಆದರೆ ಗೊತ್ತಾಯಿತು ಅವರು ಈಗ ಇಲ್ಲ, ನಮ್ಮ ಜೊತೆ ಇಲ್ಲ. ಸೊ ಐ ಫೀಲ್ ವೆರಿ ಸಾರಿ ಫಾರ್ ದ್ಯಾಟ್. ನನಗೆ ಎಕ್ದಮ್ ಸ್ಟಾರ್ಟಿಂಗ್ಗೆ ಇವರು ಅಧ್ಯಾಪಕ ಟೀಚರು ಮತ್ತು ಅವರ ಸಿಸ್ಟರ್ ಇದ್ದರು ಒಬ್ಬರು, ಅವ್ರದ್ದೆಲ್ಲ ನೆನಪಾಗ್ತದೆ. ಆಮೇಲೆ CNMD ಸರು, SR ಕುಲಕರ್ಣಿ ಸರು, ಅಪ್ಪು ಸರು, ಇದ್ದವರೆಲ್ಲರೂ ನೆನಪಿದೆ. ಆದರೆ ಅವರು ಅಪ್ಪು, ನಾನು ಯಾವಾಗಲೂ ಸ್ಕೂಲ್ ಮುಗಿದ ದಾರಿ ನೋಡ್ತಾ ಇದ್ದೆ. ಯಾಕೆಂದರೆ ಸಾಯಂಕಾಲ ನಾವೆಲ್ಲ ಆಟ ಆಡ್ತಿದ್ವಿ, ಫುಟ್ಬಾಲು, ವಾಲಿಬಾಲು, ಕ್ರಿಕೆಟು, ಅದಕ್ಕೆಲ್ಲ ಅಪ್ಪು ಸರ್ದೇ ಹೆಲ್ಪ್ ಇತ್ತು. ಸೊ ಐ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಐ ರಿಯಲಿ ಗೆಟ್ ಓವರ್ವೆಲ್ಮ್. ಸೊ ಥ್ಯಾಂಕ್ಸ್ ಫಾರ್ ಅರೇಂಜಿಂಗ್ ದಿಸ್. ಐ ಸಿನ್ಸಿಯರ್ಲಿ ಥ್ಯಾಂಕ್ ಯು ಆರ್ಗನೈಸರ್ಸ್. 87ರಲ್ಲಿ SSLC ಮಾಡಿ ಆಮೇಲೆ 84ಗೆ JNMC ಬೆಳಗಾಂಗೆ MBBS ಮಾಡಿದೆ. ಆಮೇಲೆ 90ಯಲ್ಲಿ KMC ಮಣಿಪಾಲಿಗೆ MS ಮತ್ತು ಮುಂದೆ MC ನ್ಯೂರೋ ಸರ್ಜರಿ 2 ಅಲ್ಲೇ ಮಾಡಿದೆ. ಅದಾದಮೇಲೆ ಮಿರಜಲ್ಲಿ ಪ್ರಾಕ್ಟೀಸ್ ಮಾಡಿ
ಈಗ ನಂದೇನು ಸ್ವತಃ ಹಾಸ್ಪಿಟಲ್ ಇದೆ. ಈಗ ಅಲ್ಲಿ ಒ ಪಿ ಡಿ ಸ್ಟಾರ್ಟ್ ಇಟ್ಟು ಅಲ್ಲಿ ಸಾಂಗ್ಲಿಯಲ್ಲಿ ಉಷಾಕಲ್ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದೀನಿ. ನನ್ನ ಮಿಸ್ಸಸ್ ಆಯುರ್ವೇದಿಕ್ ಡಾಕ್ಟರ್ ಮೇಧಾ ಕುಲಕರ್ಣಿ ಅಂತ. ಇಷ್ಟೇ ಪರಿಚಯ ಇದೆ. ಉದಯ್ ಕುಮಾರ್ ವಸಂತರಾವ್ ಗುಂಡ ಅಂತ. ನಾವು ಮೂಲತಃ ಅಥಣಿಯವರು. ಎಲ್ಲ ಟೀಚರ್ಸ್ ಆಗಲಿ ಹುಡುಗರಾಗಲಿ ನಮ್ಮ ಕ್ಲಾಸ್ಮೇಟ್ಸ್ ಇದ್ದರು. ಆದ್ರೆ 1ನೇತಿಂದ 4ನೇತಿ ಆದರೂ ಮಾತ್ರ ನಾನು KS ಸ್ಕೂಲಲ್ಲಿ ಕಲಿತೆ. 5ನೇತಿಂದ 10ನೇ ತರಗತಿವರೆಗೆ ನಾನು ಮೈಸೂರು ರಾಮಕೃಷ್ಣ ವಿದ್ಯಾ ಶಾಲೆಯಲ್ಲಿ ಓದಿದೆ. ಆ ನಂತರ ಬಂದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ತಾ ಇದ್ದೀನಿ. ಆಮೇಲೆ 1990ರಲ್ಲಿ ನನ್ನ ಮದುವೆ ಆಯಿತು. ನನಗಿಬ್ಬರು ಮಕ್ಕಳಿದ್ದಾರೆ. ಮಗಳು MS ಮಾಡಿದ್ದಾರೆ, ಅವಳು ಅಮೆರಿಕಾದಲ್ಲಿದ್ದಾರೆ. ಅಳಿಯನೂ MS ಮಾಡಿ ಅವನು ಅಮೆರಿಕಾದಲ್ಲಿದ್ದಾನೆ. ನನಗೊಬ್ಬ ಮಗ, ಅವನದು ಮದುವೆ ಆಗಿದೆ, ಅವನು ನನ್ನ ಜೊತೆಲೇ ಇದ್ದಾನೆ. ನನ್ನ ಮಗಳಿಗೊಬ್ಬ ಮಗಳಿದ್ದಾಳೆ, ಒಬ್ಬಕ್ಕೆ ಮೊಮ್ಮಗಳು, ಮತ್ತೆಲ್ಲ ಸುಖಿ ಕುಟುಂಬ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು JI ಸ್ಕೂಲಲ್ಲಿ ಕಲಿತಿರೋಂಥ ಒಂದು ಸೌಭಾಗ್ಯದಿಂದ ಮತ್ತೆಲ್ಲ ಟೀಚರ್ಸ್ ಆಶೀರ್ವಾದದಿಂದ ಅತ್ಯಂತ ಸುಖವಾಗಿದೆ ಅಂತ ಹೇಳ್ಬೋದು. 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯ್ನ್ ಆದೆ. BE ಮೆಕ್ಯಾನಿಕಲ್ದಲ್ಲಿ ಪಾಸ್ ಮಾಡಿ ಆಮೇಲೆ ಕಿರ್ಲೋಸ್ಕರ್ ಕಂಪ್ನಿಯಲ್ಲಿ ನಾನು GET ಅಂತ ಜಾಯ್ನ್ ಆದೆ, ಗ್ರ್ಯಾಜುಯೇಟ್ ಟ್ರೈನಿಂಗ್ ಅಂತ. ಫಸ್ಟ್ ಡೇದಿಂದ ಇಲ್ಲಿ ತನಕ ನಾನು ಕಿರ್ಲೋಸ್ಕರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಈಗ ಸೀನಿಯರ್ ಜನರಲ್ ಮ್ಯಾನೇಜರ್ ಪೋಸ್ಟಿಗೆ ಹೋಗಿ HOD ಅಂತ ಕೆಲಸ ಮಾಡ್ತಾಯಿದ್ದೀನಿ. ನನಗಿಬ್ಬರು ಮಕ್ಕಳು. ಮಧ್ಯಾಹ್ನ ಅಖಿಲೇಶ್ ಅಂತ. ಇದಕ್ಕಿಂತ ಮೊದಲು 1994ರಲ್ಲಿ ನನ್ನ ಮದುವೆ ಆಯಿತು. ನನ್ನ ಹೆಂಡತಿ ಅನುರಾಧ ಕೊಕಟ್ನೂರ್ ಸರ್ ಮಗಳು. ಆಮೇಲೆ ನನ್ನ ಮಗ ಅಖಿಲೇಶ್ ಅವನು MS ಮಾಡಿ ಈಗ ಅಮೇರಿಕಾದಲ್ಲಿ ಸೇಲ್ಸ್ಫೋರ್ದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮಗಳು BE ಬ್ಯಾಚುಲರ್ಸ್ ಇನ್ ಡಿಸೈನ್ ಮಾಡಿ ಈಗ ಪುಣೆದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್. ನಾನು ಕಿರಣ್ ಚೈನಿ. ನಾನು 82 ಬ್ಯಾಚ್, ಸೇಮ್ ನಿಮ್ಮ ಜೊತೆನೆ. 10ನೇ ತರಗತಿ ಮುಗಿದ್ಮೇಲೆ ನಾನು SMS ಕಾಲೇಜ್ ಸೈನ್ಸ್ ಬ್ರ್ಯಾಂಚ್ನಲ್ಲಿ 2 ವರ್ಷ ಮುಗಿಸಿದೆ. ಆಮೇಲೆ ಹುಲಕೋಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಪೂರ್ಣ BE ಮೆಕ್ಯಾನಿಕಲ್ ಮುಗಿಸಿದೆ. ಆನಂತರ ನಂದು ಮೆಕ್ಯಾನಿಕಲ್ ಇಂಜಿನಿಯರ್ ಸಪೋರ್ಟ್ ಸರ್ವಿಸಸ್ ಇನ್ ಕೆಮಿಕಲ್ ಡಿವಿಷನ್ಸ್ ಈ ಪ್ರೊಫೆಷನ್ ನಾನು ಆಯ್ಕೆ ಮಾಡಿ ಮಹಾರಾಷ್ಟ್ರದಲ್ಲಿ ಸಾಧಾರಣ 25 ವರ್ಷ ನಾನು ಕೆಲಸ ಮಾಡಿದೆ ಬೇರೆ ಬೇರೆ ಕಂಪ್ನಿಯಲ್ಲಿ. ಈಗ ಸದ್ಯಕ್ಕೆ ಗುಜರಾತ್ನಲ್ಲಿ ಇನಾಕ್ಸ್ ಅಂದರೆ ನೀವೆಲ್ಲ ನೋಡ್ತಿರಲ್ಲ ಎಂಟರ್ಟೈನ್ಮೆಂಟ್ಸು, ಇನಾಕ್ಸ್, ವಿಂಡ್ ಮಿಲ್ಸು, ಅದು ಆ ಗ್ರೂಪ್ನಲ್ಲಿ ನಾನು ಸೀನಿಯರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಅಂತ ಕೆಲಸ ಮಾಡ್ತಾಯಿದ್ದಾನೆ. ಒಬ್ಬ ಮಗ ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ, ಪ್ಲಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾನೆ ಮಿಗ್ ಮಾರ್ಕಿಂದ. ಅವನು ಪುಣೆಯಲ್ಲಿದ್ದಾನೆ. ವೈಫ್ ಹೌಸ್ ವೈಫ್ ಉಷಾ. ಇಷ್ಟು ನನ್ನ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ಬಗ್ಗೆ ಏನು ಭಾಳ ಹೇಳೋದು ಅವಶ್ಯಕತೆ, ಯಾಕಂದರೆ ಎಲ್ಲರಿಗೂ ಗೊತ್ತೇವೆ. 82 SLC ಮುಗಿದ ಮೇಲೆ PUC ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಯಿತು. ಸಮಸ್ಯೆ ಆದಮೇಲೆ PUC ಮತ್ತು ವಾಪಸ್ ಇಲ್ಲೇ ಬಂದೆ. PUC ಸೆಕೆಂಡ್ರಿ ಮುಗಿದ್ಮೇಲೆ ಡಿಪ್ಲೊಮಾಕ್ಕೆ ಮೈಸೂರಿಗೆ ಹೋದೆ, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ. 1989 ನಾನು BA ಮೇಲೆ ಹೋಗಿ ಜಾಬ್ ಮಾಡಿದೆ ಭಾರತ ಸ್ಪೋರ್ಟ್ ಕಂಪ್ನಿಯೊಳಗೆ. ನನಗೂ ನನ್ನ ಮೇಲೆ ಆಫೀಸರ್ಗೂ ಸ್ವಲ್ಪ ಕಾಂಟ್ರವರ್ಸಿ ಬಂತು. ರಾಜೀನಾಮೆ ಕೊಟ್ಟು ಬಂದು ಇಲ್ಲೇ ಅಥಣಿಯೊಳಗೆ ಬಿಸ್ನೆಸ್ ಚಾಲೂ ಮಾಡಿದ್ವಿ. ಫಸ್ಟ್ ನಾವು ಕ್ಯಾನ್ ಅಂಗಡಿ ಮಾಡಿ, ಹಾಲಿನ ಡೈರಿ ಮಾಡಿ ಎಲ್ಲ ಬೇರೆ ಬೇರೆ ಸ್ಥಳಗಳು. 98ರೊಳಗೆ ಮದುವೆ ಆಯಿತು. 2 ಮಕ್ಕಳು. ಒಬ್ಬ ಕ್ಯಾಬ್ ಜಿಮ್ನೊಳಗೆ ಜಾಬ್ ಮಾಡ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಇನ್ನೊಬ್ಬ ಬೆಳಗಾವಿಯೊಳಗೆ YY ಲ್ಯಾಬ್ಸ್ ಅಂತಿದೆ, ಲಾಸ್ಟ್ ಸೆಮ್ ಇದೆ, ಆದರೂ ಜಾಯ್ನ್ ಮಾಡಿದೆ. ಇದು 8ನೇ ಸೆಮ್ ಒಂದು, ಬಟ್ ಅವ್ನಿಗೆ ಫೆಬ್ರವರಿ ಒಳಗೆ ಜಾಯ್ನ್ ಆಗಿದೆ. ಇಷ್ಟು ನಮ್ಮದು ಆಲ್ಮೋಸ್ಟ್ ಎಲ್ಲ ನನಗೆ ಇಷ್ಟು ಇರ್ತದೆ. ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಯು ಅಣ್ಣ. ನಾನು ನಮ್ಮ ಸಾಹೇಬು ನಮ್ಮಪ್ಪ ಹುಡುಗಿ ಇಲ್ಲೇ 82 ಬ್ಯಾಚ್ದಾಗ ಮುಗಿದ್ವಾಗ ನಾನು PUC ಸೆಕೆಂಡ್ ಇಯರ BA SMS ಕಾಲೇಜ್ದಾಗ ಮುಗಿಸಿದ್ದೀನಿ. ಈಗ ಪ್ರಿಂಟಿಂಗ್ ಪ್ರೆಸ್ ಹನುಮಾನ್ ಪ್ರಿಂಟಿಂಗ್ ಪ್ರೆಸ್ ಅಂತ ಪ್ರಿಂಟಿಂಗ್ ಪ್ರೆಸ್ ಕೆಲಸ ಮಾಡ್ಕೊತ ಇಲ್ಲೇ ಇದೆ. ಮಗ ಒಬ್ಬ ಅದಾನೆ, BAMS ಡಾಕ್ಟರ್ ಆಗಿದ್ದೀನಿ. ಇಷ್ಟು ನನ್ನ ಪರಿಚಯ. 82 ಬ್ಯಾಚ್. ನಾನು ವಿಜಯ್ ರಣಸುಬೆ. ಈ ಕೊಲ್ಲಾಪುರದಾಗ ನಾ ಆಟೋಮೊಬೈಲ್ ಬಿಸ್ನೆಸ್ ಮಾಡ್ತೀನಿ. ನನಗೆ ನನ್ನ ಮಿಸ್ಸಸ್ ಟೈಲರಿಂಗ್ ಶಾಪ್ ಮಾಡ್ತಾಳೆ ಲಾಸ್ಟ್ 20 ಇಯರ್. ಮತ್ತು ನನಗೆ 3 ಮಂದಿ ಮಕ್ಕಳಿದ್ದಾರೆ. ಮಗಳ ಸ್ಟ್ಯಾಟಿಸ್ಟಿಕ್ ಇದನ್ನು ಮಾಡಿ ಕೊಲ್ಲಾಪುರ ವಿವೇಕಾನಂದ ಕಾಲೇಜ್ದೊಳಗೆ ಆ್ಯಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹೇಳಿ ಮಾಡ್ತಾಳೆ. ಆಮೇಲೆ 2ನೇ ಮಗ ಸಿವಿಲ್ ಇಂಜಿನಿಯರ್. ZP ಒಳಗೆ ಈಗ ಸದ್ಯ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ಅದಾನೆ.
ಮೂರನೇ ಮಗ ಆಶುತೋಷ್ ಅಂತೇಳಿ ಅವನು ಬಿ ಟೆಕ್ ಮಾಡಿ ಈಗ ಸದ್ಯ ಅಮೇರಿಕಾದಾಗ ಅದಾನ. ಈಗ 2 ವರ್ಷ MS ಮಾಡಿ ಜಡೆಪ್ ಕಂಪ್ನಿ ಒಳಗೆ, ಜಡೆಪ್ ಅಂದ್ರೆ ಇವು BMW ಈ ಕಂಪ್ನಿ ಗೇರ್ ಬಾಕ್ಸ್ ಅಲ್ಲಿ ಇದ್ರಾಗ ಅದಾನ. ಅಲ್ಲಿ ಜಾಬ್ ಈಗ ಅವ್ನು ಚಲೋ ಅದ. ಮತ್ತು ಅರ್ಬಿಡಿ ಸರ್ದೊಂದು ಡೈಲಾಗ್ ಅವರೊಂದು ಹೇಳ್ತಿದ್ರು ಕ್ಲಾಸ್ನಾಗ, ದೇವ್ರ ಗುಡಿ ಮುಂದೆ ಹೋಗಿ ಹಿಂಗೆ ಮಾಡಿ ಹೋಗಿರೋ, ದೇವ್ರಾಗಿರ್ತಾನೋ ಹಿಂಗೆ ಮಾಡಿ ದೇವ್ರ ಗಪ್ಪ ಕೂತಿರ್ತಾನ, ನಾವು ಅವ್ ಮತ್ತೆ ಗಪ್ಪ ನೋಡ್ರಿ ಸತ್ತು ಹೇಳ್ತೀರಿ ನೀವು. ಅದೊಂದು ಇದು ಭಾಳ ಸೇರ್ಬೋದು. ದೇವ್ರ ಗುಡಿ ಮುಂದೆ ಹೋಗಿರ್ತೀವಿ, ಹಿಂಗೆ ಮಾಡಿ ಹೋಗ್ತೀವಿ. ಅದಕ್ಕೆ ಸರ್ ಏನಂತಿದ್ರು, ದೇವ್ರ ಒಳಗೆ ಗಪ್ಪ ಕುಂತಾನು ಅವ್ನು ಮತ್ತೆ ಗಪ್ಪ ಕುಂಡ್ರ ಅಂತ ಹೇಳ್ತೀರ ಅನ್ನಂತ, ಹಿಂಗೆ ಸರ್ ಅಂತಿದ್ರು. ನಂದು ಎಷ್ಟೋ ಪರಿಚಯ. ಓಕೆ, ಥ್ಯಾಂಕ್ ಯು. ನಾನು ಇಚಲಕರಂಜಿಯಲ್ಲಿ ಇರ್ತೇನೆ. ನಾವು ಬಿಸ್ನೆಸ್ ಮಾಡ್ತೀವಿ. ಈಗ 35 ವರ್ಷ ಆಯ್ತು ಸಬ್ಮರ್ಸಿಬಲ್ ಪಂಪ್ ಟ್ರೇಡಿಂಗ್ ಬರೀ ಮಾಡ್ತಿರ್ತೀವಿ. ನನಗಿಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಇಂಜಿನಿಯರ್ ಇದ್ದಾರೆ, ಇಬ್ಬರು ಸರ್ವಿಸ್ ಮಾಡ್ತಾರೆ. ನನ್ನ ಹುಡುಗಿ ಇನ್ಫೋಸಿಸ್ ಒಳಗೆ ಸರ್ವಿಸ್ ಮಾಡ್ತಾರೆ. ಮತ್ತು ನನ್ನ ಮಗ ನನಗೆ ಈಗ ಹೆತ್ತ ಇದು ಆಗಲಿಕ್ಕಿಲ್ಲ ಕೆಲಸ ಒಂದ ಇಷ್ಟೇ. ನಾನು ಹೆಚ್ಚಿನ ನನ್ನ ಮಗಳು ಒಬ್ಬಕ್ಕೆ ಮಗಳು ವಿರಾಜ್ ಚನ್ನಬಸಪ್ಪ ಕಾರ್ವಿಕರ್ ನನ್ನ ಹೆಸರು. ನಾನು SLC 82 ಬ್ಯಾಚ್ನಲ್ಲಿ ನಾನು ಪಾಸ್ಔಟ್ ಆಗಿದೆ. ಆಮೇಲೆ RS ಡಿಪ್ಲೊಮಾ ಕಾಲೇಜಿನಲ್ಲಿ ಡಿಪ್ಲೊಮಾ ಮಾಡಿದೆ, ಇನ್ಸ್ಟ್ರುಮೆಂಟೇಷನ್ ಡಿಪ್ಲೊಮಾ ಮಾಡಿದೆ. ನಾನು ರತ್ನಗಿರಿ ಸಿಮೆಂಟ್ ಇಂಡಸ್ಟ್ರಿಯಿಂದ ಅಸಿಸ್ಟೆಂಟ್ ಕೆಮಿಸ್ಟ್ ಅಂತ ಕೆಲಸ ಮಾಡ್ತಿದ್ದೆ. ಆಮೇಲೆ ಈಗ ಕಿರ್ಲೋಸ್ಕರ್ ಕೋರಸ್ ಬಾರಾಮತಿ ಪ್ಲ್ಯಾಂಟ್ನಲ್ಲಿ 30 ವರ್ಷ ಹಿಡ್ಕೊಂಡು ಕೆಲಸ ಮಾಡ್ತಿದ್ದೆ. ನನ್ನ ಮಗಳು ಇಸ್ರೋದಲ್ಲಿ ಸ್ಪೇಸ್ ಸೆಟ್ಲೈಟ್ ಜೂನಿಯರ್ ಇಂಜಿನಿಯರ್ ಅಂತ ಕೆಲಸ ಮಾಡ್ತಾವೆ ಬೆಂಗಳೂರಿನಲ್ಲಿ. ನನ್ನ ಫ್ಯಾಮಿಲಿ ಲೈಫ್ ನಮ್ಮ ಮಿಸಸ್ಸು ಹೋಮ್ಲೆ ಮತ್ತು ಬೇರೆ ಪರಿಚಯ ಏನಿಲ್ಲ, ಅದೇ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಅರವಿಂದ್ ನಾರಾಯಣ್ ಕುಲಕರ್ಣಿ. ನನಗೆ ಸ್ಟೇಜ್ ಕ್ಯಾರಿಯರ್ ಇಲ್ಲ. ನಾನು 10th LHS ಕಲ್ತೀನಿ. ನನ್ನ ಮಕ್ಕಳಿಗೆ ಮಾತ್ರ ಶಾಲೆ ಕಲಿಸಿ, ಒಬ್ಬ ಮಗ CA ನಾನು, ಒಬ್ಬ ಮಗ MBA ಮಾಡಿದ್ದಾನು. ನಾ ಕಲ್ತಕ್ಕ ನನ್ನ ಮಕ್ಕಳಿಗೆ ಕಲಿಸಿ ಇವರು ಅಷ್ಟು. 33 ವರ್ಷ ನಾನು ಸ್ವತಃ ಪಿಗ್ಮೆ ಮಾಡೀನಿ. ಈಗ RR ಮಠದಾಗ ಕ್ಯಾಶಿಯರ್ ಅಂತ ಹೊಂತೀನಿ. ಇಷ್ಟ ನಾನು ಈ ಪ್ರಸ್ತುತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅದಕ್ಕಿಂತ ಮುಂಚೆ ನಾನು 5ನೇ ಸ್ಟ್ಯಾಂಡರ್ಡಿಂದ PUC ಸೆಕೆಂಡ್ ಇಯರ್ವರೆಗೆ ಪ್ರತಿಷ್ಠಿತ ಶಾಲೆಯಾದ GI ಸ್ಕೂಲ್ನಲ್ಲಿ ಕಲ್ತಿದ್ದೇನೆ. ಮತ್ತು ಇಲ್ಲಿ ನಮ್ಮ ಮುಂದೆ ಗುರುಗಳಿದ್ದಾರೆ, ಅವರಿಗೆಲ್ಲ ಪ್ರಣಾಮಗಳು. ಹಾಗೂ ನನ್ನ ಫ್ಯಾಮಿಲಿ ಹೇಳ್ಬೇಕಾದ್ರೆ ನನ್ನ ಮಿಸ್ಸಸ್ ಹೋಮ್ ಮೇಕರು, 3 ಮಕ್ಕಳು, 2 ಹೆಣ್ಮಕ್ಳು, ಒಬ್ಬಕ್ಕಿದ ಮ್ಯಾರೇಜ್ ಆಗಿದೆ, ಇನ್ನೊಬ್ಬಳು BA ಓದಿದ್ದಾಳೆ. ಮಗ ಏಮ್ಸ್ ದೆಹಲಿಯಲ್ಲಿ MD ಮಾಡಿದ್ದಾನೆ ಪೀಡಿಯಾಟ್ರಿಕ್ಸ್ ವಿಭಾಗದಲ್ಲಿ. ಪ್ರಸ್ತುತ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಇಷ್ಟು ನನ್ನ ಪರಿಚಯ. ಧನ್ಯವಾದಗಳು. 3 ಹೆಣ್ಮಕ್ಳು, ಒಬ್ಬ ಹುಡುಗ, ಅವನು MBBS ಮಾಡತ್ತಿದ್ದಾನೆ. ಮತ್ತು MBBS ಆದ ನಂತರ ಇನ್ನೂ ಲಾಸ್ಟ್ MBBS ಐತೆ ಅಂತ. ಮತ್ತೇನಂದ್ರೆ ಅವ್ರದ್ದೇನಿಲ್ಲ. 94 ಮ್ಯಾರೇಜ್ ಆಗಿತ್ತು. ನನಗೆ 2 ಮಕ್ಕಳು, ಒಬ್ಬನು ತೇಜನ್ ಅಂತ BE ಸಿವಿಲ್ ಇಂಜಿನಿಯರು, ಮಗಳು ವರ್ಷ ಅಂತ ಅವಳು BE ಸಿವಿಲ್ ಇಂಜಿನಿಯರು. ಇಷ್ಟೇ ನನ್ನ ಹೆಸರು ರಾಘವೇಂದ್ರ ಮಣ್ಣೂರು ಅಂತ. ನಾನು ಮೂಲತಃ ಅಟರ್ನಿಯವರು, ನಿಮಗೆಲ್ಲ ಗೊತ್ತಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೆ. ನಾನು ಸುಮಾರು 35 ವರ್ಷ ವಿಧಾನಸೌಧದಲ್ಲೇ. ನಾನು ಸೇರಿದ್ದು ಆ್ಯಸ್ ಎ ಟೈಪಿಸ್ಟ್ ಅಂತ. ಬಟ್ ನಾನು ಪ್ರಮೋಷನ್ ಎಲ್ಲ ತೊಗೊಂಡು ಲಾಸ್ಟಿಗೆ ರಿಟೈರ್ ಆಗುವಾಗ AC ಗ್ರೇಡ್ ಆಗಿದೆ, AC ಆಗಿದೆ. ನನ್ನ ಸಬ್ಜೆಕ್ಟ್ಸ್ ಎಲ್ಲ DC ಆಗ್ತಿದ್ದೆ. ಅಷ್ಟರೊಳಗೆ ನಾನು VRS ತೊಗೊಂಡೆ. ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು, ಅವರು ಕಲಿಸಿದ ವಿದ್ಯೆ, ನಮಗೆ ಸಜ್ಜನಿಕೆ ಎಲ್ಲ ಪಾಠ ಹೇಳಿಕೊಟ್ಟಿದ್ದಾರೆ. ಅವರಿಂದ ನಾವು ಇಷ್ಟು ಮುಂದೆ ಬಂದಿರೋದು ಅಂತ ನಾನು ಮೂಲತಃ ಮುದ್ದೇಬಿಹಾಳ ತಾಲೂಕಿನವರು. ಇಲ್ಲಿ JI ಸ್ಕೂಲಲ್ಲಿ ನಮ್ಮ ವಿದ್ಯಾಭ್ಯಾಸ SLC ಮತ್ತು PUC ಎಲ್ಲ ಈ JI ಸ್ಕೂಲಲ್ಲಿ ಓದಿರೋದ್ರಿಂದ ತುಂಬ ಸಂತೋಷ ಆಗಿದೆ. ನಾನು ಬೆಳಗ್ಗೆ ಬರಬೇಕಾದ್ರೆ ಈ ಹೈಸ್ಕೂಲ್ ನೋಡಿದ ತಕ್ಷಣ 28 ವರ್ಷದಿಂದ
ಅದನಿಗೆ ಬಂದಿರಲಿಲ್ಲ. ಇವತ್ತೇ ನಾನು 28 ವರ್ಷ ಆದಮೇಲೆ ಇವತ್ತೇ ಬಂದಿಲ್ಲ. ನೋಡಿದ ತಕ್ಷಣ ಮೈ ತುಂಬ. ಗುಡಿ ಸರ್ ಬೆಳಗ್ಗೆ ಸಂಸ್ಕೃತ ಸ್ಕೂಲ್ ಕ್ಲಾಸ್ ನಡೆಸ್ತಾ ಇದ್ರು. ಎಲ್ಲ ರಾಮಾಯಣ ಮಹಾಭಾರತ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿದ್ರು ಸರ್. ನಾನು ಈಗ ಬೆಂಗಳೂರಲ್ಲಿದ್ದೀನಿ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ರನ್ ಮಾಡ್ತಾ ಇದ್ದೀನಿ. ನನ್ನ ಮಗ ವೈಭವ್ ಕುಲಕರ್ಣಿ ಅಂತ ಕಾಂಗ್ರೆಜಿಲ್ಲೆ ಇಂಜಿನಿಯರ್ಸ್ ಅಂತ ಒಂದು ಏರೋಸ್ಪೇಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ, ಇಂಜಿನಿಯರಿಂಗ್ ಆಗಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನಾನು ಸುರೇಂದ್ರ ಬಾಲಕೃಷ್ಣ ದೇಶಪಾಂಡೆ ಅಂತ, ಮೂಲತಃ ಶಂಬರ್ಗಿ ನಮ್ಮದು. ಆದರೆ ಸಾಲಿ ಎಲ್ಲ ಕಲ್ತದ್ದು ಇದೆ SSLC ಒಳಗೆ. ನಾನು ಸೆಕೆಂಡ್ ಇಯರ್ ಮುಗಿಸಿದ ಮೇಲೆ ಕೆಲವೊಂದು ದಿವಸ ಹುಬ್ಬಳ್ಳಿ ಒಳಗೆ ಡಿಪ್ಲೊಮಾ ಮುಗಿಸಿದೆ. ಡಿಪ್ಲೊಮಾ ಮುಗಿಸಿ ಬಂದು ಮತ್ತು ನಾನು ಇಲ್ಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ JSTನಲ್ಲಿ ಮುಗಿಸಿ ಈಗ ಬಾಗಲಕೋಟೆಯಲ್ಲಿ ಇದ್ದೇನೆ. ನನ್ನ ವೈಫ್ ಸಹಿತ ಗೌರ್ಮೆಂಟ್ ಆಫೀಸರು, ಸಿವಿಲ್ ಸೆರೆಸ್ದಾರ್ ಅಂತ ಕೆಲಸ ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ. ನನಗಿಬ್ಬರು ಮಕ್ಕಳು, ಒಬ್ಬ ಅನಿರುದ್ಧ ಮತ್ತು ಅಶ್ವಿನಿ, ಅವರಿಬ್ಬರು ಜಾಬ್ ಮಾಡ್ತಾ ಇದ್ದಾರೆ. ಮಕ್ಕಳು M.Tech ಮಾಡಲಿಕ್ಕಿದ್ದಾರೆ. ಇಷ್ಟೇ ನನ್ನ ಪರಿಸ್ಥಿತಿ. ವಂದನೆಗಳು, ನಮಸ್ಕಾರಗಳು. ನಾ 5ನೇ ಹಿಡಿದು SSLC ಅವರಿಗೆ JS ಸ್ಕೂಲ್ನಾಗ ಕಲ್ತೀನಿ. SSLC ಆದಮೇಲೆ 2 ವರ್ಷ PUC SMS ಕಾಲೇಜಾಗ ಮಾಡಿದೆ. ಆಮೇಲೆ ಕೆಲವೊಂದು ಕಾರಣದಿಂದ ಗುಲ್ಬರ್ಗಕ್ಕೆ ಫೋಟೋಗ್ರಫಿ ಮಾಡಿದೆ. 18 ವರ್ಷ 19 ವರ್ಷ ಅಲ್ಲಿ ಫೋಟೋಗ್ರಫಿ ಮಾಡಿ ಬಂದು 95ದಾಗ ನನ್ನ ಮದುವೆ ಆಯಿತು. ನಾ 2003-4 ಹಿಡಿದು ಹತ್ತನಾಗ ಅದೀನಿ. 2007-8 ಹಿಡಿದು ರಿಯಲ್ ಎಸ್ಟೇಟ್ ಮಾಡ್ತೀನಿ. ಮತ್ತು ಇಲ್ಲೇ ನಂದು ಜಮೀನು ಅದ ಹತ್ತಿರೊಳಗೆ. ನಮ್ಮ ತಂದೆ ಒಬ್ಬ ಮಗ ಇರೋದು, ನಾ ಇಲ್ಲೇ ಬಂದು ಸ್ನಾಯಿಕ್ಕೊಳಗೆ. ನನಗಿಬ್ಬರು ಹೆಣ್ಮಕ್ಳು, ಒಬ್ಬಕ್ಕೆ ಸಾಫ್ಟ್ವೇರ್ ಇಂಜಿನಿಯರ ಬೆಂಗಳೂರಿಗೆ ಅದಾಳ, ಎರಡನೇದಕ್ಕೆ M.Com ಮಾಡ್ಯಾಳ. ಇಲ್ಲೇ SMS ಕಾಲೇಜ್ನಾಗ ವೈಸ್ ಆಫೀಸ್ ಸೂಪ್ರಿಟೆಂಡೆಂಟ್ ಕೆಲಸ ಮಾಡಕತ್ತೆ, ಪ್ಲಸ್ M.Com ಮಾಡಕತ್ತೆ. ನಾ ಈಗ ಹತ್ತನೇ ಒಳಗೆ ಸೆಟ್ಲ್ ಆಗಿದ್ದೀನಿ. 10ನೇ ಮಾಡಿ ಮುಂದೆ PUC ಇಲ್ಲೇ ಮಾಡಿ ಮುಂದೆ SMS ಕಾಲೇಜ್ ಮಾಡ್ತೀವಿ. ಮತ್ತು ಇಲ್ಲಿ ನಾವು ಒಂದು ಹೇಳಬೇಕಂದ್ರೆ ನಾವು ಗುರುಗಳಿಂದ ಏನು ಕಲ್ತೀವಿ ಅಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ. ಎಲ್ಲರಿಗೂ ನಮಸ್ಕಾರ ಹೇಳಿ ನಾನು ಬಾಯಿ. ನನಗೆ ವಿದ್ಯಾಭ್ಯಾಸವನ್ನು ಕಲಿಸಿದಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸಿ, ಹಾಗೂ ನನ್ನ ಸಹಪಾಠಿಗಳಾದ ಎಲ್ಲ ಮಿತ್ರರಿಗೂ ನಮಸ್ಕಾರಗಳು. ನಾನು ಇಲ್ಲಿ ಅಥಣಿಯಲ್ಲಿ SSLC PUC ತನಕ ಇಲ್ಲಿ ಅಥಣಿಯೊಳಗೆ ಮುಗಿಸಿ ಮುಂದೆ ನಾನು ಡಿಗ್ರಿಗೆ ಶಿವಾನಂದ ಕಾಲೇಜ್ ಕಾರವಾಡಕ್ಕೆ ಹೋದೆ. ಅಲ್ಲಿಂದನೂ ನಾನು ಪ್ರಿಂಟಿಂಗ್ ಪ್ರೆಸ್, ನಮ್ಮದು ಮೂಲತಃ ಹಿರಿಯರಿಂದ ಬಂದದ್ದು ಉದ್ಯೋಗ ಇತ್ತು. ಅದಕ್ಕೆ ನನಗೆ ಮುಂದೆ ಕಾಲೇಜ್ಗೆ ಶಾಲೆಯೊಳಗೆ ಸಾಕಷ್ಟು ಹುಷಾರಿದ್ರೂ ಕಾಲೇಜ್ಗೆ ಹೋಗೋದು ಆಗಲಿಲ್ಲ. ಮೊದಲ ಪ್ರಿಂಟಿಂಗ್ ಪ್ರೆಸ್ ನಡೆಸೋದು ಭಾಳ ಕಠಿಣ ಪರಿಶ್ರಮ ಇತ್ತು. ಈಗೆಲ್ಲ ಕಂಪ್ಯೂಟರ್ದು ಬಂದಾವ. ಆಗ ನಾವು ಕೈಲಿ ಅಕ್ಷರ ಜೋಡಿಸಿ ಮುದ್ರಣವನ್ನು ಮಾಡತಕ್ಕಂಥ ಕೆಲಸ ಇತ್ತು. ಅದರೊಳಗೆ ನಾನು ಪರಿಣಿತಿಯನ್ನು ಪಡೆದು ಸುಮಾರು ಒಂದು 80 ಜನರಿಗೆ ನನ್ನಿಂದ ಕಲಿಸಿ ಅವರ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಇದರಿಂದ ನಮ್ಮ ಕುಟುಂಬ ಸರ್ ಎಲ್ಲರಿಗೂ ನನ್ನ ಪರಿಚಯ ಫುಲ್ ಅದ. ಇದರಿಂದ ನಮ್ಮ 4 ಜನರ ಅಣ್ಣತಮ್ಮರ ಕುಟುಂಬ ಸುಮಾರು ಒಂದು 35 ಜನರಿಗೆ ನಮ್ಮ ಉದ್ಯೋಗದಿಂದ ಹೊಟ್ಟೆ ತುಂಬುತ್ತದೆ. ಒಂದು ಕಂಪನಿ ಇದ್ದಂಗೆ ಅದ ನಮ್ಮ ಪ್ರಿಂಟಿಂಗ್ ಪ್ರೆಸ್. ಅದನ್ನು ಡೆವಲಪ್ ಮಾಡ್ಕೋತ ಹಾಗೆ ನಾವು ಒಂದು 10 ಎಕರೆ ಹೊಲ ಇತ್ತು, ಅದನ್ನು ಒಂದು ದೊಡ್ಡ ತೋಟವನ್ನು ಪರಿಣಮಿಸಿ ಅಲ್ಲಿನೂ ಸಹ ನಾನು ಕೆಲಸ ಮಾಡತ್ತೀನಿ. ಆಮೇಲೆ ಈಗ ಕಂಪ್ಯೂಟರ್ ಬಂದ ಕೂಡಲೇ ಅಕ್ಷರ ಜೋಡಿಸೋದು ಏನು ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಅದನ್ನು ನನ್ನ ಮಕ್ಕಳಿಗೆ, ನಮ್ಮ ತಮ್ಮರ ಮಕ್ಕಳಿಗೆ ಎಲ್ಲರೂ ಕಲಿಸಿ ಅವರನ್ನು ಅದರೊಳಗೆ ಪರಿಣಿತಿಯನ್ನು ಮಾಡಿ ಎಲ್ಲರೂ ಡಬಲ್ ಡಿಗ್ರಿ ಆಗುವಂಗೆ ನಮ್ಮಲ್ಲಿ 9 ಹೆಣ್ಣು ಹುಡುಗರು BE ಶಿಕ್ಷಣವನ್ನು ಮಾಡಲಿಕ್ಕೆ ನಮ್ಮದು ಉದ್ಯೋಗ ಸಹಾಯ ಮಾಡ್ಯದ. ಆಮೇಲೆ ಎಲ್ಲ ಗಂಡು ಹುಡುಗರು ಡಬಲ್ ಡಿಗ್ರಿ ಮಾಡ್ಯಾವ, MSW, M.Com, MBA. ಈಗ ನನ್ನ ಮಗ ಒಬ್ಬಿದ್ದಾನೆ, ಮಗಳು ಒಬ್ಬಕ್ಕಿದ್ದಾಳೆ. ಮಗಳಿಗೂ ಮದುವೆ ಮಾಡೀನಿ, ಶೆಡ್ಬಾಳ್ ಕೊಟ್ಟೀನಿ. ಗಂಡ ಹೆಂಡತಿ ಇಬ್ಬರು ಪುಣಾಕ ಇಂಜಿನಿಯರ್ ಇದ್ದಾರೆ. ನಮ್ಮ ಹಳೆ ಇದ್ದವ ಸಾಫ್ಟ್ವೇರ್ ಡೆವಲಪರ್ ಅದಾನೆ. ಆಮೇಲೆ ನನ್ನ ಮಗ ಇದ್ದವ MBA ಮುಗಿಸಿ ಬೆಂಗಳೂರಿನೊಳಗೆ ಸಿದ್ದನಗೌಡ ಹುಟ್ಟಿ SSLCಯಿಂದ PUC 2ವರೆಗೂ ಇದೇ JAS ಸ್ಕೂಲ್ ತಮ್ಮೊಂದಿಗೆ ಇದ್ದದ್ದು. PUC ಆದ ನಂತರ ಗುಲ್ಬರ್ಗ ಯೂನಿವರ್ಸಿಟಿ PD ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಮೆಕ್ಯಾನಿಕಲ್ ಟ್ರೇಡ್ನಲ್ಲಿ ಇಂಜಿನಿಯರಿಂಗ್ ಇದು ಮಾಡಿಕೊಂಡು ಆಮೇಲೆ ವಾಲ್ಚಂದ್ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಟ್ರೈನ್ ಇಂಜಿನಿಯರ್ ಆಗಿ ಜಾಯ್ನ್ ಆದೆ. ಸುಮಾರು ವರ್ಷಗಳ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಇವತ್ತು ನಮ್ಮದೇ ಆದಂಥ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ವಿ ಪುಣೆಯಲ್ಲಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ ಈ ಒಂದು ಇದರಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸ್ಟೇಟ್ನಲ್ಲಿ ಶೋರೂಮ್ ಓರಿಯೆಂಟೆಡ್ ಬಿಸ್ನೆಸ್ ಇರೋದರಿಂದ ಒಂದು ಇವತ್ತಿನ ಯುವಕರಿಗೆ ಒಂದು ಪರ್ಯಾಯ ನಿರುದ್ಯೋಗಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಅಂತೇಳಿ ಸುಮಾರು ಜಾಬ್ಸು
ನಮ್ಮ ಒಂದು ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಕ್ರಿಯೇಟ್ ಆಗ್ತಾ ಇದ್ದಾವೆ. ಈ ಒಂದು ಕ್ಷೇತ್ರದಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ. ಆಮೇಲೆ ನನಗೆ ಒಬ್ಬನೇ ಮಗ ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ ಇವತ್ತು ಫೈನಲ್ ಇಯರ್ ಓದ್ತಾ ಇದ್ದಾನೆ ಬೆಂಗಳೂರಿನಲ್ಲಿ. ಇದು ನನ್ನ ವೈಯಕ್ತಿಕ ಪರಿಚಯ. ಇದೆಲ್ಲ ಈ ಲೆವೆಲ್ಗೆ ನಾವು ಇಲ್ಲಿ ನಿಲ್ಲಬೇಕು ಅಂತಂದರೆ ಆಸಿನ ಮೇಲೆ, ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನೆಚ್ಚಿನ, ಅವ್ರ ಮೆಚ್ಚಿನ, ನಮ್ಮ ಗೌರವಾನ್ವಿತ ಗುರುಗಳೇ ಕಾರಣ ಅಂತ ಹೇಳಿ ಇವತ್ತು ನಾನೊಂದು 2 ಮಾತು ನಿಮಗೆ ಗುರುಗಳ ಬಗ್ಗೆ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ನಾವೆಲ್ಲ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ, ಈ ಕಾರ್ಯಕ್ರಮದಲ್ಲಿ ನಾವು ಗುರುಗಳ ಬಗ್ಗೆ ಒಂದು 2 ಮಾತು ಮಾತಾಡಬೇಕಾಗಿದೆ. ಯಾಕಂತಂದರೆ ಗುರು ಯಾವಾಗ ಬರ್ತಾನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂಥ ಒಂದು ಗುರಿ ಇದೆ. ಯಾವಾಗ ನಾವೊಂದು ಗುರಿ ಸೆಟ್ ಮಾಡಿರ್ತೀವಿ, ಆ ಗುರಿ ಮುಟ್ಟಬೇಕು ಅಂತಂದರೆ ನಮ್ಗೆ ಅದ್ರ ಹಿಂದ್ಗಡೆ ಒಬ್ಬ ಗುರು ಇದ್ದೇ ಇರ್ತಾನೆ. ಆ ಗುರುವಿನ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲೇ ನಾವು ಅವ್ರ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ. ಗುರು ಇಲ್ಲದೆ ಗುರಿ ಮುಟ್ಲಿಕ್ಕಾಗಲ್ಲ. ಯಾವುದಕ್ಕಾದ್ರೂ ಪ್ರತಿಯೊಂದು ಕ್ಷೇತ್ರ, ಇವತ್ತು ಶೈಕ್ಷಣಿಕ ಕ್ಷೇತ್ರ ಅಂತ ಒಂದೇ ಅಲ್ಲ, ಇವತ್ತು ರಾಜಕೀಯ ಕ್ಷೇತ್ರ, ಬಿಸ್ನೆಸ್ ಕ್ಷೇತ್ರ, ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ನಾವು ಯಾವುದೇ ನಮ್ಮ ಸಾಧನೆ ಹಾದಿಯಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದರೆ ಗುರುವಿನ ಆಶೀರ್ವಾದ, ಶ್ರೀರಕ್ಷೆ, ಅವರ ಮಾರ್ಗದರ್ಶನ ನಮಗೆ ಅತಿ ಮಹತ್ವದ್ದಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಸುಮಾರು 44 ವರ್ಷಗಳ ನಂತರ ನೀವು ಇವತ್ತು ನಮ್ಮ ಅತಿ ನೆಚ್ಚಿನ ಗುರುಗಳ ಒಂದು ವಂದನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಈ ಒಂದು ಕ್ಷಣ ನಾವು ನೋಡಬೇಕು ಅಂತಂದರೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಇನ್ನೊಂದು ವಿಷಯಪ್ಪ ಅಂತಂದರೆ, ಒಂದು ನಮ್ಮ JA ಹೈಸ್ಕೂಲ್ದ ಒಂದು ಸಂಸ್ಕೃತಿ, ನಮ್ಮ ಗುರುಗಳು ನಮಗೇನಪ್ಪ ಅಂತಂದ್ರೆ ನಮ್ಮ ಒಂದು ವಿದ್ಯಾಭ್ಯಾಸ ಜೀವನದಲ್ಲಿ ನಮ್ಗೆ ಪಠ್ಯ ಪುಸ್ತಕದೊಳಗೆ ಅದ್ರ ಜೋಡಿ ನಮಗೆ ಶಿಕ್ಷಣವನ್ನು ದಯಪಾಲಿಸಿದ್ರೆ ಅಷ್ಟೇ ಅಲ್ಲ, ನಮಗೆ ಇವತ್ತು ಉತ್ತಮ ನಾಗರಿಕನಾಗಿ ಬದುಕಲಿಕ್ಕೆ ಈ ಸಮಾಜದಲ್ಲಿ ನಮಗೇನೊಂದು ಮೌಲ್ಯಗಳು ಬೇಕಾಗಿತ್ತಲ್ಲ, ಆ ಮೌಲ್ಯಗಳನ್ನ ದಯಪಾಲಿಸಿದಂಥ ಮಹಾನ್ ಗುರುಗಳು ಇವರು. ಶಿಕ್ಷಣ ಒಂದೇ ಸಾಲದು, ನಮ್ಮ ಓದು ಬರಹ ಒಂದೇ ಇದ್ರೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಉತ್ತಮ ನಾಗರಿಕ ಅಥವಾ ಉತ್ತಮ ಪ್ರಜೆ ಅಂತ ನಾವು ಇಲ್ಲಿ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ನಮಗೆ ಅದಕ್ಕೆ ತಕ್ಕಂತೆ ಒಂದು ಜ್ಞಾನ ಬೇಕು, ಸಂಸ್ಕಾರ ಬೇಕು, ಆಮೇಲೆ ಕ್ರಮಬದ್ಧವಂತ ಜೀವನ, ಶಿಸ್ತಿನ ಜೀವನ, ನೈತಿಕ ಮತ್ತು ಮಾನವೀಯತೆ ಮೌಲ್ಯಗಳನ್ನ ನಮಗೆ ದಾರಿ ಎರೆದಂಥ ಮಹಾನ್ ಗುರುಗಳು. ಅದಕ್ಕೆ ಅವರ ಒಂದೇನೊಂದು ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಸೇವೆ ಇದೆಯಲ್ಲ, ನಮ್ಮೆಲ್ಲರೂ ಮನದಾಳದಲ್ಲಿ ಅವಿಸ್ಮರಣೀಯ ಮತ್ತು ಪ್ರಶಂಸನೀಯ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ನಾವು ಈ ಸ್ಟೇಜ್ ಮೇಲೆ ನಿಮ್ಮೊಂದಿಗೆ 2 ಮಾತು ಹೇಳಲಿಕ್ಕೆ ನಾವು ಏನೊಂದು ಎಲಿಜಿಬಿಲಿಟಿ ಪಡೆದೀವಪ್ಪ ಅಂತಂದರೆ ಇದಕ್ಕೆ ಕಾರಣ ಯಾರಪ್ಪ ಅಂದರೆ ನಮ್ಮ ನೆಚ್ಚಿನ ಗುರುಗಳು. ಅದಕ್ಕೆ ಅವ್ರ ನೆನಪು ನಮಗೆ ಯಾವಾಗಲೂ ಸದಾ ಹಸಿರು. ಅದರಲ್ಲಿ ಎಸ್ಪೆಷಲಿ ಏನಪ್ಪ ಅಂತಂದರೆ ನಮ್ಮ RBD ಸರ್ದು, ಅವ್ರನ್ನ ನಾವು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಟೀಚಿಂಗ್ ಮೆಥಡು, ಕ್ಲಾಸ್ ರೂಮ್ನಲ್ಲಿ ಎಂಟ್ರಿ ಆಗೋದು, ಎಂಟ್ರಿ ಆದ ನಂತರ ಮುಂದಿನ ಏನೊಂದು ಕಾರ್ಯಕ್ರಮ ಇತ್ತಲ್ಲ ನಮ್ಮ ಕಣ್ಣೆದುರಿಗೆ ಕಟ್ಟಿದಂಗೆ ಇರ್ತದೆ. ಆಮೇಲೆ ಪ್ರೆಸೆಂಟೇಷನ್ನು, ಡಿಕ್ಟೇಷನ್ನು, ಒಂದಂದರೆ ಒಂದು ಏನೊಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ರಲ್ಲ, ನಮ್ಮ ಮನಕ್ಕೆ, ನಮ್ಮ ಹೃದಯಕ್ಕೆ ತಾಕೋಂಗೆ ಮಾಡ್ತಿದ್ರು. ಅಂಥ ಒಂದು ಮಹಾನ್ ಗುರುಗಳು. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಅತಿ ಪ್ರೀತಿಯ ಗುರುಗಳಿಗೆ ಮತ್ತೊಮ್ಮೆ ನಮನಗಳನ್ನ ಹೇಳಿ ನನ್ನೊಂದು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪು ಅಂದರೆ 10 ಮಂದಿಗೆ 10ನೇ ಒಳಗೆ ಗೊತ್ತಾಗ್ತದೆ. MG ಶಿವರೆಡ್ಡಿ ಅಂದರೆ ಯಾರಿಗೆ ಗೊತ್ತಾಗಿದೆ ಹೆಚ್ಚು ಕಡೆ. ನಾನು 1986 ಎಜುಕೇಷನ್ ಡಿಪಾರ್ಟ್ಮೆಂಟ್ದಾಗ ನೌಕರಿಗೆ ಹೋದೆ ಬೆಳಗಾವಿ ಡಿ ಡಿ ಪ್ಯಾಕ್ಸ್. ಈಗಿರೋದು ಡಿ ಡಿ ಪ್ಯಾಕ್ಸ್ ಬಿಜಾಪುರ. ಇನ್ನೊಂದು 24 ದಿವಸ ಬರ್ತಾರೆ ರಿಟೈರ್ಮೆಂಟ್. ಇಬ್ಬರು ಗಂಡು ಮಕ್ಕಳು, ಒಬ್ಬ ಮ್ಯಾನೇಜರ್ ಅದಾನ್ರಿ, ಇನ್ನೊಬ್ಬ ಕಲಿತಾನೆ ಬಿಕಾಮ. ಆಮೇಲೆ ಸ್ವಂತ ಈಗೆಲ್ಲ ಅಲ್ಲೇ ಸೆಟ್ಲ್ ಆಗಿದ್ವಿ ಸರ್ ಬಿಜಾಪುರದಾಗ. ಮನೆಗಿನ ಎಲ್ಲ ಅಲ್ಲೇ ಕಟ್ಕೊಂಡ್ವಿ, ಅಲ್ಲೇ ಉಳ್ಕೊಂಡು ಇದು ಮಾಡಿದ್ವಿ. ಇಲ್ಲಿ ನಮ್ಮ ಬ್ರದರ್ ಅದು ಅಷ್ಟೇ. राहायला आता आतनीमध्येच असतो. 8वी 9वी 10वी मराठी मीडियम झाले, पण 10वी नंतर 11वी 12वी सुद्धा मी इथंच केलं सायन्स साईड. त्यामुळे जास्त क्लोज आहेत सगळे माझे. 8वी 9वी 10वी 11वी 12वी ज्युनियर कॉलेज.
आता सध्या मी शेती करतोय, पण 12वी नंतर वालचंद कॉलेजला इंजिनिअरिंग करून नंतर आणि शेती करायला लावलं. मी मेकॅनिकल इंजिनियर झालो आहे. मला 3 मुलं आहेत, तिन्ही पण मुलंच आहेत, मुली नाहीत. आता दोघं दिलेलं असतात, एकटा माझ्याजवळ आहे. आणि जरा राजकारणामध्ये जास्त असतोय मी. आणि माझे सख्खे चुलत भाऊ श्रीमंत तात्या माजी मिनिस्टर, त्यांची आई काल वारल्यामुळे मला जरा लवकर येता आलं नाही तर आलो असतो. तुम्हाला जरी काही अडचणी वगैरे असल्या, लांबून लांबून आलायसा तुम्ही माझे मित्र, त्याबद्दल धन्यवाद. कारण चैनी वगैरे लांबून आलेत, बागी वगैरे फार लांबून आलेत. आता भेट झाली, जवळजवळ 30 वर्षानंतर भेटले आम्ही. संजय वगैरे भेटतात सारखे, सुधीर आपले सिद्धांती भेटतात, हे बाकीचे कधी भेटले नाहीत. आता सगळ्यांना बघितलं तर फार मागची सगळी आठवण येते. जरी आला तरी पण आथणीमध्ये मी राहायला आहे, लॉजमध्ये वगैरे राहण्यापेक्षा माझ्या घरी फोन करा, तेवढंच आणि भेटीगाठी होतील. नमस्कार, धन्यवाद. सन्माननीय व्यासपीठ आणि माझ्या 1982च्या बालमित्रांनो, माझी मातृभाषा मराठी असल्याकारणानं मी मराठीतच बोलणार आहे. इथं आमच्या JSमध्ये जे संस्कार मिळाले, त्या संस्कारच्या शिदोरीवरच मी आजपासून इथं नोकरी व्यवस्थित करत आहे. इथं मी 1982मध्ये 10वी पास करून BA BEdची पदवी संपादन केली. नंतर इथं उगारमध्ये श्रीहरी विद्यालय रन बाय दी उगार शुगर वर्क्स लिमिटेड उगार खुर्द, डॉक्टर शिरगावकर कुटुंबीय यांची ती शाळा आहे. तिथं मी मराठी प्राथमिक शाळेत मुख्याध्यापक म्हणून काम करत होतो. आता गेल्या वर्षी मी निवृत्त झालो आहे. तर एक मी माहिती सांगू इच्छितो. माझ्या इंटरव्ह्यूच्या वेळी माझ्या चेअरमननी मला विचारलं, तुमच्या शाळेचं नाव काय, 10वीचं शिक्षण कुठं झालं. मग त्या सांगितलं मी JS अथणीमध्ये शिकत होतो. त्या शाळेचं ध्येयवाक्य काय आहे. मग मी सांगितलं उद्धरेतात्मनात्मा नमः. त्याचा अर्थ काय म्हणून विचारलं त्याने. मी सांगितलं यू आर द क्रिएटर ऑफ युअर ओन डेस्टिनी. तूच तुझ्या जीवनाचा शिल्पकार आहेस असं सांगितलं मी. त्याच्यावरच मला त्यांनी नोकरीची संधी दिली. आणि JS स्कूलच्या त्या संस्काराच्या शिदोरीवरच मी आजपर्यंत माझं जीवन अगदी व्यवस्थितपणे कंठित आहे असं सांगू इच्छितो. सर्व गुरुंना माझा नमस्कार. ನನ್ನ ಹೆಸರು ಅಜಿತ್ ಅಣ್ಣಾಜಿ ನಾಯ್ಕ್. ಮೂಲತಃ ನಾವು ಅನಂತಪುರದವರು. ಆದರೆ ನಾನು ಇಲ್ಲಿ 8ರಿಂದ PUC ವರೆಗೆ ಇಲ್ಲಿ JS ಸ್ಕೂಲಲ್ಲಿ ಕಲಿತಿದ್ದೇನೆ ಮತ್ತು ಡಿಗ್ರಿ ಮತ್ತು PG ಅನ್ನು ಧಾರವಾಡದಲ್ಲಿ ಕಲಿತಿದ್ದೇನೆ. ನನ್ನ ಮಿಸ್ಸಸ್ ಹೌಸ್ ವೈಫ್ ಇದ್ದಾರೆ ಮತ್ತು ನನಗೆ 2 ಹುಡುಗಿಯರಿದ್ದಾರೆ. ಒಬ್ಬಕ್ಕೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಡೆವಲಪರ್ ಅಂತ ಕೆಲಸ ಮಾಡ್ತಿದ್ದಾಳೆ, ಇನ್ನೊಬ್ಬಕ್ಕೆ ಬೆಳಗಾವದಲ್ಲಿ 4th ಸೆಮ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಬಿಟ್ಟು ನಾನು ಬರ್ತೀನಿ. ಬ್ಯಾಟರಿ 8, 9, 10 ಅಷ್ಟ 81 ಬ್ಯಾಚ್ ನಮ್ಮ 2 ಮಕ್ಕಳು. ಒಬ್ಬ CC ಕ್ಯಾಮ್ರಾ ವರ್ಕ್ ಮಾಡ್ತಾನೆ, ಒಬ್ಬ ಆರೋಪ ಅದಾನ ಕುಶಾಲನಗರಕ್ಕೆ, ರೇಂಜ್ ಪಾರ್ಸರ್ ಅದ. ಇಷ್ಟೇ. ನನ್ನ ಹೆಸರು ದಶರಥ್ ಮೂಪ್ಗಾರ್ ರೀ. ನನ್ನ ವೃತ್ತಿ ಶಿಲ್ಪಗಾರ. ನಮ್ಮ ತಂದೆಯವರು ಅದನ್ನು ಮಾಡ್ತಿದ್ದಾರೆ. ನನಗೆ 3 ಮಂದಿ ಮಕ್ಕಳು, ಒಬ್ಬ ಹೆಣ್ಮಗಳು, 2 ಗಂಡಸು ಮಕ್ಕಳು. ಒಬ್ಬವ ಬೆಂಗಳೂರಿಗೆ ಅದಾನ್ರಿ, ಒಬ್ಬವ ಇಲ್ಲೇ ಬ್ಯಾಂಕ್ನಾಗ ಮಾಡ್ತಾನೆ. ಇದಿಷ್ಟ ನಾನು ಶಿಲ್ಪಕಾರ ಕೆಲಸ ಮಾಡ್ಕೊತದನ್ನು ಗುರುಗಳ ಆಶೀರ್ವಾದದಿಂದ ನಾನು. ನಮಸ್ಕಾರ, ನಾನು ರಮೇಶ್ ದೇವಪ್ಪ ಭಾಷೆ ಅಂತ ಇಲ್ಲೇ ಪ್ರೈವೇಟ್ ಕೆಲಸ ಮಾಡ್ತಿದ್ದೇನೆ. ನಮಗೆ 2 ಹೆಣ್ಮಕ್ಕಳು, ಅವರೇನು ಕಲಿಯುತ್ತಾರೆ. ಎಲ್ಲ ಗುರು ಅಂದ ನಮಸ್ಕಾರಗಳು. JS ಪೂಜಾರ್, ಸಿದ್ದೇಶ್ವರ್ ಪೂಜಾರ್ ನಾವು ಸರ್. ನಾ 93ರಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದೆ. ಮೊನ್ನೆ 30 ತಾರೀಕಿಗೆ PS ಆಗಿ ರಿಟೈರ್ಡ್ ಆಗಿದೆ. 2 ಮಕ್ಕಳು, ಅಭಿಷೇಕ ಅನುಷಾ. ಅಭಿಷೇಕ್ MPharm ಮಾಡ್ಯಾನ, ಮಗಳು ಏನು ಮಾಡಿದ್ದಾರೆ BE ಮಾಡಿ ಪುಣಾದಲ್ಲಿ ಟಾಟಾ ಕಂಪ್ನಿಯಲ್ಲಿ ಇದೆ. ಇಷ್ಟೇ. ನಾನು ಅನಂತ್ ಪಟ್ನಾಡ್ ಅಂತೇಳಿ, ನಾನು 82ರ ಬ್ಯಾಚ್. ನನಗೆ 3 ಮಂದಿ ಮಕ್ಕಳು, 2 ಮಂದಿ ಹೆಣ್ಮಕ್ಕಳು, ಒಬ್ಬ ಗಂಡಸು ಮಗ. ಮೊದಲೇ ಮಗಳು BCom LLB, 2ನೇ ಮಗಳು BA MS MD ಮಾಡ್ತಾ ಇದ್ದಾಳೆ. 3ನೇ ಮಗ ಆರ್ಕಿಟೆಕ್ಟ್ ಇಂಜಿನಿಯರ್. ಇಷ್ಟು ನನ್ನ